What we looked so far is the origin of angels. ನಾವು ಇಲ್ಲಿಯವರೆಗೂ ಏನನ್ನ ನಾವು ಕಲಿತಿದ್ದೇವೆ ಎಂದರೆ ನಾವು ಈ ಒಂದು ದೇವದೂತರ ಒಂದು ಯಾವ ರೀತಿಯಲ್ಲಿ ಪ್ರಾರಂಭವಾಯಿತು ಎಂಬುದರ ಕುರಿತಾಗಿ, the nature of angels, ಆ ಒಂದು ದೇವದೂತರ ಒಂದು ಅವರ ಒಂದು ಯಾವ ಒಂದು ಪ್ರಕೃತಿಯನ್ನು ಹೊಂದಿದ್ದಾರೆ, ಸ್ವಭಾವ ಎಂತದ್ದು ಎಂಬುದಾಗಿ, different classification of angels, ಮತ್ತು ಅವರಲ್ಲಿರುವಂತಹ ಬೇರೆ ಬೇರೆ ವಿಧಗಳ ಕುರಿತಾಗಿ we looked at different names like cherubim, seraphim, covering angels, all these. ನಾವು ಕೆರೂಬಿಯರು ಮತ್ತು ಅದೇ ರೀತಿಯಲ್ಲಿ ಸೆರಾಫಿಯರು ಈ ರೀತಿಯಾದಂತಹ ಹಲವು ಬೇರೆ ಹೆಸರುಗಳ ಕುರಿತಾಗಿ ನಾವು ನೋಡ್ತಾ ಬಂದೆವು. Then a few weeks we saw that two different classes of angels, the elect and the fallen. ನಾವು ಮತ್ತು ಕೆಲವು ವಾರಗಳಲ್ಲಿ ನಾವು ನೋಡ್ತಾ ಬಂದಂತ ರೀತಿಯಲ್ಲಿ ಎರಡು ರೀತಿಯಾದಂತಹ ದೇವದೂತರ ಕುರಿತಾಗಿ ನಾವು ನೋಡಿದೆವು. ಒಂದು ಆಯಲ್ಪಟ್ಟಂತವರು ಮತ್ತು ಬಿಡಲ್ಪಟ್ಟಂತ ದೇವದೂತರ ಕುರಿತಾಗಿ. ಬಿದ್ದು ಹೋಗಿರುವವರಲ್ಲ, fallen, ಬಿದ್ದು ಹೋಗಿರುವಂತವರು. Yeah, we more like men. We have saved men and unsaved men. ಮನುಷ್ಯರ ರೀತಿಯಲ್ಲಿ, ಮನುಷ್ಯರಲ್ಲಿ ಯಾವ ರೀತಿಯಲ್ಲಿ ರಕ್ಷಿಸಲ್ಪಟ್ಟಂತವರು, ರಕ್ಷಣೆಯನ್ನ ಹೊಂದದೇ ಇರುವಂತಹ ಮನುಷ್ಯರು ಯಾವ ರೀತಿಯಲ್ಲಿ ಇದ್ದಾರೋ ಅದೇ ರೀತಿಯಲ್ಲಿ. We looked at the ministry of the good angels to us. ಒಳ್ಳೆಯ ದೇವದೂತರಿಂದ ನಮಗುಂಟಾಗುವಂತ ಒಂದು ಸೇವೆಯ ಕುರಿತಾಗಿ ನಾವು ನೋಡಿದೆವು. Their ministry to God first of all. ಮೊಟ್ಟ ಮೊದಲನೇದಾಗಿ ಅವರು ದೇವರಿಗೆ ಮಾಡುವಂತ ಒಂದು ಸೇವೆಯ ಕುರಿತಾಗಿ. Their ministry to the Lord Jesus Christ when he came to this world, from his birth to his ascension. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಈ ಲೋಕಕ್ಕೆ ಬಂದಾಗ, ಅಂದರೆ ಆತನ ಹುಟ್ಟಿನಿಂದ ಹಿಡಿದು ಆತನು ಪರ್ವತಕ್ಕೆ ಒಯ್ಯಲ್ಪಡುವಂತ ಸಮಯದವರೆಗೂ ಸಹ ಆತನಿಗೆ ದೇವದೂತರು ಮಾಡಿದಂತ ಸೇವೆಯ ಕುರಿತಾಗಿ ನಾವು ನೋಡಿದೆವು. ಅದನ್ನ ಸ್ವರ್ಗಾರೋಹಣವರೆಗೆ, ಲೈಕ್ ಇನ್ ಆಕ್ಟ್ಸ್ ಚಾಪ್ಟರ್ 1. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ ನಾವು ನೋಡುವಂತ ಒಂದು ಸ್ವರ್ಗಾರೋಹಣದವರೆಗೂ ಸಹ. We also saw what the angels are going to do in his second coming, including rapture and the second coming. ಮತ್ತು ಅದೇ ರೀತಿಯಾಗಿ ನಾವು ದೇವದೂತರುಗಳು ಸಭೆಯು ಮೇಲಕ್ಕೆ ಒಯ್ಯಲ್ಪಡುವಂತಹ ಸಮಯದಲ್ಲಿ ಮತ್ತು ಅದೇ ರೀತಿಯಾಗಿ ಕರ್ತನ 2ನೇ ಬರುಣದ ಸಮಯದಲ್ಲಿಯೂ ಸಹ ಅವರು ಏನು ಕೆಲಸ ಮಾಡ್ತಾರೆ ಎಂಬುದಾಗಿ ನಾವು ನೋಡಿದೆವು. We saw the ministry of angels in the early church in the book of Acts. ಮತ್ತು ಅದೇ ರೀತಿಯಾಗಿ ಆ ಒಂದು ಸಭೆ ಆದಿಸಭೆಯಲ್ಲಿ ಆ ದೇವದೂತರು ಮಾಡಿದಂತ ಕೆಲಸ ಕಾರ್ಯದ ಕುರಿತಾಗಿ, ಸೇವೆಯ ಕುರಿತಾಗಿ ನಾವು ನೋಡಿದೆವು. One interesting thing is they told Cornelius to go and call Simon Peter, but they never could share the gospel. ಒಂದು ಮುಖ್ಯವಾದಂತ ಒಂದು ಸಂಗತಿ ಅದೇನೆಂದರೆ, ಆ ದೇವದೂತರುಗಳು ಅವರು ಕೊರ್ನೇಲಿಯನ ಬಳಿಯಲ್ಲಿ ಹೋಗಿ ಸೀಮೋನ್ ಪೇತ್ರನನ್ನ ನೀನು ಸೇವೆ ಮಾಡುವುದಕ್ಕೆ ಕಳಿಸಬೇಕು ಎಂಬುದಾಗಿ ಅವರು ಹೇಳಿದರೆ ಹೊರತು ಅವರು ತಾವಾಗಿ ಹೋಗಿ ಸೇವೆ ಮಾಡಲಿಲ್ಲ. Strengthening believers, protecting them. ಮತ್ತು ಅದೇ ರೀತಿಯಾಗಿ ವಿಶ್ವಾಸಿಗಳನ್ನ ಬಲಪಡಿಸುವಂತದ್ದು, ವಿಶ್ವಾಸಿಗಳನ್ನ ಅವರು ಕಾಯುವಂತದ್ದು. And so many ministry of the angels. We should be thankful to God for these ministering angels, not only to God but to those who are inheritors of salvation. ಮತ್ತು ಅದೇ ರೀತಿಯಾಗಿ ಈ ರೀತಿಯಾಗಿ ದೇವರು ದೇವದೂತರ ಮೂಲಕವಾಗಿ ನಮಗೆ ಮಾಡುತ್ತಿರುವಂತಹ ಈ ಒಂದು ಸೇವೆಗಳಿಗೋಸ್ಕರವಾಗಿ ನಾವು ದೇವರಿಗೆ ನಾವು ಸ್ತೋತ್ರವನ್ನು ನಾವು ಸಲ್ಲಿಸುವಂತವ್ರು ನಾವಾಗಿರ್ಬೇಕು. Last week we looked at the fallen angels. ನಾವು ಕಳೆದ ವಾರ ನಾವು ಬಿದ್ದು ಹೋದಂತ ಒಂದು ದೇವದೂತರ ಕುರಿತಾಗಿ ನಾವು ನೋಡಿದೆವು. The fall of angels is mentioned in Isaiah 14. We looked at the 5 I wills of Lucifer. ನಾವು ಈ ಒಂದು ದೇವದೂತರು ಬಿದ್ದು ಹೋಗುವಂತದರ ಕುರಿತಾಗಿ ನಾವು ಯೆಶಾಯ 14ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬರ್ತೇವೆ. ಅದರಲ್ಲಿ 5 ಅಂಶಗಳು ಸೈತಾನನು ನಾನು ಎಂಬುದಾಗಿ ಹೇಳುವುದರ ಕುರಿತಾಗಿ ನಾವು ನೋಡಿದ್ದೇವೆ. So we realize sometime before Genesis 3, Lucifer led a rebellion in heaven against God.
ನಾವು ಇದರಿಂದ ನಾವು ಅರಿತುಕೊಳ್ಳಬಹುದಾದಂತ ಒಂದು ಸಂಗತಿ ಏನಂದ್ರೆ, ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ಸೈತಾನನನ್ನ ಕಾಣುವುದಕ್ಕಿಂತ ಮುಂಚಿತವಾಗಿ ಆತನು ಪರಲೋಕದಲ್ಲಿ ಒಂದು ದೊಡ್ಡ ದಂಗೆಯನ್ನೇ ಆತನು ಎಬ್ಬಿಸಿರುವಂತವನು ಆತನಾಗಿರ್ತಾನೆ ಎಂಬುದಾಗಿ. He tried to challenge the power and authority of God, and he won that place. ಆತನು ಪರಲೋಕದಲ್ಲಿದ್ದಂತ ದೇವರ ಒಂದು ಅಧಿಕಾರ ಮತ್ತು ಆತನ ಒಂದು ಶಕ್ತಿಯಗೆ ಆತನು ಸವಾಲಾಗಿ ಆತನು ನಿಂತು ಆ ಒಂದು ಸ್ಥಾನವನ್ನು ಗಿಟ್ಟಿಸಿಕೊಳ್ಳಬೇಕು ಎಂಬುದಾಗಿ ಆತನು ಪ್ರಯತ್ನ ಪಟ್ಟಂತವನು ಆತನಾಗಿದ್ದನು. That is the sin of pride. ಅದು ಗರ್ವದಿಂದ ಮಾಡುವಂತ ಒಂದು ಪಾಪ ಅದಾಗಿರುತ್ತದೆ. God judged Lucifer, and we understood that about 1/3 of the angels followed Lucifer. ಮತ್ತು ದೇವರು ಲೂಸಿಫರನನ್ನ ಆತನು ನ್ಯಾಯ ತೀರ್ಪಿಗೆ ಒಳಗಾಗಿ ನ್ಯಾಯ ತೀರಿಸುವಾಗ ಆತನೊಟ್ಟಿಗೆ 1/3 ದೇವದೂತರುಗಳು ಅವರು ಸೈತಾನನನ್ನ ಹಿಂಬಾಲಿಸಿ ಹೋದರು ಎಂಬುದಾಗಿ ನಾವು ನೋಡ್ತೇವೆ. From that time onwards, Bible is very clear what is their final destiny. To Matthew 25:41 says, the lake of fire is prepared for Satan and his angels. ಮತ್ತಾಯ 25ನೇ ಅಧ್ಯಾಯ 45ನೇ ವಚನದಲ್ಲಿ ನಾವು ನೋಡುವಂತ 41ನೇ ವಚನದಲ್ಲಿ ನಾವು ನೋಡುವಂತ ರೀತಿಯಲ್ಲಿ ಆ ದಿನ ಅಂದರೆ ಯಾವ ದಿನದಲ್ಲಿ ಸೈತಾನನು ಮತ್ತು ಸೈತಾನನ ದೂತರುಗಳು ಇದ್ದಾರೋ ಅವರೆಲ್ಲರಿಗೂ ಸಹ ಒಂದು ಬೆಂಕಿ ಗಂಧಕಗಳು ಉರಿಯುವಂತ ನರಕವು ಅವರ ಪಾಲಿಗಿದೆ ಎಂಬುದಾಗಿ ಅದು ಆ ದಿನವೇ ಬರೆದಿಡಲಾಗಿದೆ. Then we saw that Jesus Christ destroyed the works of Satan on the cross. ಮತ್ತು ನಾವು ಅದೇ ರೀತಿಯಾಗಿ ನಾವು ನೋಡುತ್ತೇವೆ, ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಆ ಒಂದು ಕ್ರೂಜ ಮರಣವನ್ನು ಹೊಂದುವಾಗ ಆ ಶಿಲುಬೆಯ ಮೇಲೆ ಆತನ ಎಲ್ಲಾ ಒಂದು ಕಾರ್ಯವನ್ನು ಆತನು ನಾಶ ಮಾಡಿಬಿಟ್ಟನು ಎಂಬುದಾಗಿ. But the fine execution of the final judgment is still future. ಆದ್ರೆ ಅಂತ್ಯದ ಒಂದು ನ್ಯಾಯ ತೀರ್ಪು ಅದು ಇನ್ನೂ ಭವಿಷ್ಯದಲ್ಲಿ ಆಗುವಂತದ್ದು ಅದಾಗಿರುತ್ತದೆ. And Satan and the angels who remain with him are forever wicked and evil. ಸೈತಾನನು ಮತ್ತು ಸೈತಾನನೊಟ್ಟಿಗೆ ಉಳುಕೊಂಡಂತ ಬೇರೆ ಎಲ್ಲಾ ದೇವದೂತರುಗಳು ಅವರೆಲ್ಲರೂ ಸಹ ಅವರು ಎಂದೆಂದಿಗೂ ಸಹ ಅವರು ಕೆಟ್ಟವರು, ಕೆಟ್ಟದನ್ನೇ ಮಾಡುವಂತವ್ರು ಅವರಾಗಿರ್ತಾರೆ. Now we will look a little bit about Satan. ನಾವು ಈಗ ಸ್ವಲ್ಪ ಒಂದು ನಾವು ಸೈತಾನನ ಕುರಿತಾಗಿ ಕೆಲವು ವಿಚಾರಗಳನ್ನ ನಾವು ನೋಡಿಕೊಳ್ಳುವಂತವ್ರು ನಾವಾಗಿರೋಣ. He is the head of all demonic host. ಆತನು ಎಲ್ಲಾ ರೀತಿಯಾದಂತ ಕೆಟ್ಟ ಕಾರ್ಯಗಳಿಗೂ ಎಲ್ಲಾ ರೀತಿಯಾದಂತ ದೆವ್ವಗಳಿಗೂ ಆತನು ಪ್ರಮುಖನಾಗಿರುತ್ತಾನೆ. Many people in the world think that Satan is just an impersonal evil force. That's what many people in the world believe. ಹಲವು ಜನರು ಈ ಒಂದು ಪ್ರಪಂಚದಲ್ಲಿ ಅವರು ತಿಳಿಯುವುದೇನೆಂದ್ರೆ ಸೈತಾನನು ಎಂಬುದಾಗಿ ಹೇಳುವಾಗ ಯಾವುದೇ ರೀತಿಯಾದಂತ ವ್ಯಕ್ತಿತ್ವವು ಇಲ್ಲದೆ ಇರುವಂತ ಅದೊಂದು ಶಕ್ತಿ ಅದಾಗಿದೆ ಎಂಬುದಾಗಿ ಅವರು ತಿಳಿಯುತ್ತಾರೆ. Well, like some people think that God is Shakti, Parashakti. There are people who think this good force and the evil force are always there. It is part of God. That is how many religions teach. Good and evil are part of the same coin. ಕೆಲವು ಧರ್ಮದಲ್ಲಿ ಕೆಲವು ಜನರುಗಳು ಈ ರೀತಿಯಾಗಿ ನಂಬುವಂತವ್ರು ಅವರಾಗಿರ್ತಾರೆ. ಅದೇನೆಂದ್ರೆ ಒಳ್ಳೆಯದು ಕೆಟ್ಟದು, ಒಳ್ಳೆಯ ಶಕ್ತಿ ಕೆಟ್ಟ ಶಕ್ತಿ ಈ ರೀತಿಯಾದಂತ ಶಕ್ತಿಗಳಿರುತ್ತವೆ, ಅವೆಲ್ಲವೂ ಒಂದೇ ರೀತಿಯಾಗಿ ಒಂದೇ ನಾಣ್ಯದ ಎರಡು ಮುಖಗಳ ರೀತಿಯಲ್ಲಿ ಎಂಬುದಾಗಿ ಹೇಳುವಂತವ್ರು ನಂಬುವಂತವ್ರು ಅವರಾಗಿರ್ತಾರೆ. To understand about Satan, we have to go to the word of God. ಆದರೆ ನಾವು ಸೈತಾನನ ಕುರಿತಾಗಿ ನಾವು ಅರಿತುಕೊಳ್ಳಬೇಕಾದರೆ ನಾವು ಸತ್ಯವೇದಕ್ಕೆ ನಾವು ಹೋಗಬೇಕಾಗಿರುತ್ತದೆ. Scripture teaches the reality of Satan's existence as a fallen evil angel. ವಾಕ್ಯದಲ್ಲಿ ನಾವು ನೋಡುವಾಗ ಸೈತಾನನು ಎಂಬುದಾಗಿ ನಾವು ನೋಡುವಾಗ ಆತನು ಒಬ್ಬ ಬಿದ್ದು ಹೋದಂತ ದೇವದೂತನು ಎಂಬುದಾಗಿ ನಾವು ನೋಡ್ತೇವೆ. Satan's reality is taught in the Old Testament and the New Testament. ಸೈತಾನನ ಒಂದು ನೈಜತೆಯು ಅದು ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎರಡರಲ್ಲಿಯೂ ಸಹ ಅದು ತಿಳಿಸಲ್ಪಟ್ಟಿದೆ. When you look at the Old Testament books, ಹಳೆಯ ಒಡಂಬಡಿಕೆಯ ಪುಸ್ತಕಗಳಲ್ಲಿ ನಾವು ನೋಡುವಾಗ we can divide that into 5 groups. ನಾವು ಅದನ್ನ 5 ಭಾಗಗಳಾಗಿ ನಾವು ವಿಂಗಡಿಸಬಹುದಾಗಿರುತ್ತದೆ. First 5 books of the law. So in Genesis itself,
the first book of the law, Satan is mentioned. ನಾವು 5 ಭಾಗಗಳಲ್ಲಿ ಮೊದಲನೇ 5 ಪಂಚ ಗ್ರಂಥಗಳೇನಿವೆ ಅದರ ಮೊದಲನೇ ಪುಸ್ತಕವಾದಂತ ಆದಿಕಾಂಡದಲ್ಲಿಯೇ ನಾವು ಸೈತಾನನ ಕುರಿತಾಗಿ ಕಾಣುವಂತವ್ರು ನಾವಾಗಿರುತ್ತೇವೆ. In the historic books of the first Chronicles, we read about Satan. ಇತಿಹಾಸದ ಪುಸ್ತಕವಾದಂತ ಮೊದಲನೆಯ ಪೂರ್ವಕಾಲ ವೃತ್ತಾಂತದಲ್ಲಿಯೂ ಸಹ ನಾವು ಸೈತಾನನ ಕುರಿತಾಗಿ ನಾವು ನೋಡುತ್ತೇವೆ. In the poetical book of the Job, we read about Satan. ನಾವು ಆ ಒಂದು ಪದ್ಯದ ಒಂದು ಪುಸ್ತಕವಾಗಿರುವಂತ ಯೋಬನ ಪುಸ್ತಕದಲ್ಲಿಯೂ ಸಹ ನಾವು ಸೈತಾನನ ಕುರಿತಾಗಿ ನಾವು ನೋಡುತ್ತೇವೆ. In the major prophets Isaiah and Ezekiel, Isaiah 14 and Ezekiel 28, we read about Satan. ನಾವು ಮುಖ್ಯ ಪ್ರವಾದಿಗಳಾದಂತ ಏಷಾಯ ಮತ್ತು ಏಷಾಯ 14ನೇ ಅಧ್ಯಾಯ ಮತ್ತು ಯೆಜ್ಕೇಲ 28ನೇ ಅಧ್ಯಾಯದಲ್ಲಿಯೂ ಸಹ ನಾವು ಸೈತಾನನ ಕುರಿತಾಗಿ ನಾವು ನೋಡುವಂತವ್ರು ನಾವಾಗಿರ್ತೇವೆ. The minor prophets in the book of Zechariah, we read about Satan. ನಾವು ಸಣ್ಣ ಪ್ರವಾದಿಗಳಾದಂತ ಜಕರಿಯನ ಪ್ರವಾದನೆಯ ಗ್ರಂಥದಲ್ಲಿಯೂ ಸಹ ನಾವು ಸೈತಾನನ ಕುರಿತಾಗಿ ನಾವು ನೋಡುತ್ತೇವೆ. So what we see is every section of the Old Testament teaches the existence of Satan. ಅಂದ್ರೆ ನಾವಿಲ್ಲಿ ಕಾಣಬಹುದಾದಂತ ಸಂಗತಿ ಅದೇನೆಂದ್ರೆ ನಾವು ಹಳೆ ಒಡಂಬಡಿಕೆಯಲ್ಲಿರುವಂತ 5 ಭಾಗಗಳಲ್ಲಿಯೂ ಸಹ ನಾವು ಸೈತಾನನ ಕುರಿತಾಗಿ ನಾವು ನೋಡುವಂತವ್ರು ನಾವಾಗಿರ್ತೇವೆ. When you come to the New Testament, ಆದ್ರೆ ಅದೇ ರೀತಿಯಾಗಿ ನಾವು ಹೊಸ ಒಡಂಬಡಿಕೆಗೆ ನಾವು ಬರುವಾಗ every New Testament writer attests to the reality of Satan. ಪ್ರತಿಯೊಬ್ಬ ಬರಹಗಾರನು ಸಹ ಸೈತಾನನ ನೈಜತೆಯ ಕುರಿತಾಗಿ ಅವರು ಬರೆಯುವಂತವರವರಾಗಿರ್ತಾರೆ. In the gospel alone, Jesus Christ mentioned about Satan on 25 separate occasions. ನಾವು ಸುವಾರ್ತೆಗಳಲ್ಲಿಯೇ ನಾವು ನೋಡ್ತಾ ಬರುವಾಗ ಕರ್ತನಾದಂತ ಯೇಸು ಕ್ರಿಸ್ತನು ತಾನೇ 25 ಬಾರಿಗಳು ಆತನು ಸೈತಾನನ ಕುರಿತಾಗಿ ಹೇಳುವಂತವನು ಆತನಾಗಿರ್ತಾನೆ. So Satan is a real person. ಆದದರಿಂದ ಸೈತಾನನು ನಿಜವಾಗಿ ಇರುವಂತ ಒಬ್ಬ ವ್ಯಕ್ತಿ ಆತನಾಗಿರ್ತಾನೆ. Now we look at some of the names of Satan. ನಾವು ಈಗ ಸೈತಾನನ ಕೆಲವು ಹೆಸರುಗಳು ನಾಮಧೇಯದ ಕುರಿತಾಗಿ ನಾವು ನೋಡುವಂತವ್ರು ನಾವಾಗಿರೋಣ. A number of names and titles are ascribed in the scripture to Satan. ವಾಕ್ಯದಲ್ಲಿ ಸೈತಾನನಿಗೆ ಕೊಡಲ್ಪಟ್ಟಿರುವಂತ ಹಲವಾರು ಹೆಸರುಗಳ ಕುರಿತಾಗಿ ನಾವು ನೋಡುವಂತವ್ರು ನಾವಾಗಿರೋಣ. In Zechariah 3:1, we can read that he is called the accuser or adversary. Zechariah chapter 3 verse 1. ಜಕರಿಯ 3ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನಾವು ನೋಡುತ್ತೇವೆ. ಅದೇನೆಂದ್ರೆ Zechariah 3:1 ಯಾರಾவது ಸಿಕ್ಕಿದವರು ಓದಬಹುದು. ಅನಂತರ ಮಹಾಯಾಜಕನಾದ ಯೆಹೋಶುವನು ಯೆಹೋವನ ದೂತನ ಮುಂದೆ ನಿಂತಿರುವುದನ್ನ ಯೆಹೋವನು ನನಗೆ ತೋರಿಸಿದನು. ಸೈತಾನನು ಯೆಹೋಶುವನಿಗೆ ಪ್ರತಿ ಕಕ್ಷಿಯಾಗಿ ಅವನ ಬಲಗಡೆಯಲ್ಲಿ ನಿಂತಿದ್ದನು ಎಂಬುದಾಗಿ ನಾವು ಓದುತ್ತೇವೆ. ಅಂದ್ರೆ ಪ್ರತಿ ಕಕ್ಷಿ ಎಂಬುವಂತದ್ದು. He is an adversary. ಆತನು ಒಬ್ಬ ಪ್ರತಿ ಕಕ್ಷಿಯಾಗಿದ್ದಾನೆ. In Hebrews 2:14, ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಲ್ಲಿ he is called the slanderer or devil. ನಾವು 2:14 ಅಂಕಲ್. Yes, 2:14. ನಾವು ಇಬ್ರಿಯ 2ನೇ ಅಧ್ಯಾಯ 14ನೇ ವಚನದಲ್ಲಿ ಈ ರೀತಿಯಾಗಿ ಓದುತ್ತೇವೆ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಎಂಬುದಾಗಿ ನಾವು ನೋಡ್ತೇವೆ. Okay, there in Kannada both says Saitanu, but in English we see one is Satan, one is devil. ಈ ಒಂದು ಕನ್ನಡ ಭಾಷೆಯಲ್ಲಿ 2 ಕಡೆಗಳಲ್ಲಿಯೂ ಸಹ ಅದು ಸೈತಾನನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ಇಂಗ್ಲಿಷ್ ಭಾಷೆಯಲ್ಲಿ ನಾವು ನೋಡ್ತಾ ಬರುವಾಗ ಮೊದಲಿಗೆ ಸೈತಾನನು ಮತ್ತು ನಂತರದಲ್ಲಿ ದೆವ್ವ ಎಂಬುದಾಗಿ ಅಥವಾ ಪಿಶಾಚಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಎಸ್ ಅಂಕಲ್. ದೆವ್ವ ಪಿಶಾಚಿ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ. Okay, that means he is not only an accuser, he is a slanderer. ಆತನು ಬರೀ ಪ್ರತಿಕಕ್ಷಿ ಆತನು ಮಾತ್ರವಲ್ಲ, ಆದ್ರೆ ಆತನು ದೆವ್ವವು ಅಂದ್ರೆ ಪಿಶಾಚಿಯು ಸಹ ಆತನಾಗಿದ್ದಾನೆ. In Isaiah 14, which we saw last week, he is called Lucifer or morning star. ನಾವು ಏಷಾಯ 14ನೇ ಅಧ್ಯಾಯದಲ್ಲಿ ನಾವು ನೋಡುವ ರೀತಿ ಕಳೆದ ವಾರ ನೋಡಿದಂತ ರೀತಿಯಲ್ಲಿ ಆತನು ಉದಯ
ನಕ್ಷತ್ರನು ಎಂಬುದಾಗಿ ಕರೆಯಿಸಲ್ಪಡುತ್ತಾನೆ. ಅದೇ ರೀತಿಯಾಗಿ ಲೂಸಿಫರನು ಎಂಬುದಾಗಿಯೂ ಸಹ ಆತನು ಕರೆಯಿಸಲ್ಪಡುತ್ತಾನೆ. He is called the son of the dawn. ಆತನು Udaya Nakshatra. ಉದಯ Son of the ನಕ್ಷತ್ರನು dawn. Brother Isaiah 14:12. Can we see it? ಆಹಾ ಉದಯ ನಕ್ಷತ್ರವೇ ಬೆಳ್ಳಿಯೇ ಆಕಾಶದಿಂದ ಹೇಗೆ ಬಿದ್ದೆ ಎಂಬುದಾಗಿ ನಾವು ನೋಡ್ತೇವೆ. ಬೆಳ್ಳಿಯೇ, okay, and it also has a meaning shining one, ಹೊಳೆಯುವ. And what is it? Shining one. ಹೊಳೆಯುವಂತವನು. ಹೊಳೆಯುವ. Okay. ಅದರ ಅರ್ಥ ಆತನಿಗೆ ಏನು ಇನ್ನೊಂದು ಕೊಡಲ್ಪಟ್ಟಿದೆ, ಅದೇನಂದ್ರೆ ಹೊಳೆಯುವಂತವನು ಎಂಬುದಾಗಿಯೂ ಸಹ ಅದು ಕೊಡಲ್ಪಟ್ಟಿದೆ. In Matthew 12:24, if you are making notes, please write this down. In Matthew 12:24, he is called the Lord of or Beelzebul. ನಾವು ಮತ್ತಾಯ 12ನೇ ಅಧ್ಯಾಯ 24ನೇ ವಚನ, ಯಾರಾದ್ರೂ ಬರೆದುಕೊಳ್ಳುತ್ತಿರುವಂತವ್ರಾದ್ರೆ ನೀವು ಇದನ್ನೆಲ್ಲ ಬರೆದುಕೊಳ್ಳಿರಿ. ಮತ್ತಾಯ 12ನೇ ಅಧ್ಯಾಯ 24ನೇ ವಚನದಲ್ಲಿ ಆತನನ್ನ ದೆವ್ವಗಳ ಒಡೆಯನಾದ ಬೆಲ್ಜೆಬೂಲನು ಎಂಬುದಾಗಿ ಕರೆಯಲ್ಪಟ್ಟಿದ್ದಾನೆ. And in 2 Corinthians 6:15, ಮತ್ತು ಅದೇ ರೀತಿಯಾಗಿ 2 ಕೊರಿಂಥ 6ನೇ ಅಧ್ಯಾಯ 15ನೇ ವಚನ, he is called the Belial or the wicked one. ನಾವು ಅದರಲ್ಲಿ ಕೆಟ್ಟವನು ಎಂಬುದಾಗಿ 2 ಕೊರಿಂಥ 6ನೇ ಅಧ್ಯಾಯ 15ನೇ ವಚನ, ಬೆಳಕಿಗೂ ಕತ್ತಲಿಗೂ ಐಕ್ಯವೇನು, ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು, ನಂಬುವವನಿಗೂ. Yeah, there only again the Satan is used, but the word is Belial or the wicked one. ಇಲ್ಲಿ ಕನ್ನಡ ಭಾಷೆಯಲ್ಲಿ ಇಲ್ಲಿಯೂ ಸಹ ಅಲ್ಲಿ ಸೈತಾನನು ಎಂಬುದಾಗಿ ಬರೆಯಲ್ಪಟ್ಟಿದ್ದಾರೆ. ಆದರೆ ಇಂಗ್ಲಿಷ್ ಭಾಷೆಯಲ್ಲಿ ನಾವು ನೋಡುವಾಗ ಬಿಲೆಯಾಲ್ ಅಥವಾ ಕೆಟ್ಟವನು ಎಂಬುದಾಗಿ ಅರ್ಥೈಸುವಂತ ಪದವು ಅಲ್ಲಿ ಉಪಯೋಗಿಸಲ್ಪಟ್ಟಿದೆ. If that is the names, now we'll look at some of his titles. ಇದೆಲ್ಲವೂ ಆತನ ಹೆಸರು ಇದಾಗಿದ್ದರೆ ಆತನಿಗೆ ಕೊಡಲ್ಪಟ್ಟಿರುವಂತ ಒಂದು ನಾಮಧೇಯಗಳು ಏನಾಗಿದೆ ಎಂಬುದಾಗಿ ನಾವು ನೋಡುವಂತವ್ರು ನಾವಾಗಿರೋಣ. In Matthew 12:24, we just looked at ದೆವ್ವಗಳ ಒಡೆಯನು. He is the prince of demons. ನಾವು ಈಗ ತಾನೇ ಮತ್ತಾಯ 12ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ನೋಡಿದಂತ ರೀತಿಯಲ್ಲಿ ಆತನು ದೆವ್ವಗಳ ಒಡೆಯನು ಆತನಾಗಿದ್ದಾನೆ. And 2 Corinthians 4:4, ಅದೇ ರೀತಿಯಾಗಿ 2 ಕೊರಿಂಥ 4ನೇ ಅಧ್ಯಾಯ 4ನೇ ವಚನ, he is called the God of this age. ಆತನು ಈ ಪ್ರಪಂಚದ ದೇವರು. ಪ್ರಪಂಚದ ದೇವರು ಎಂಬುದಾಗಿ ಆತನು ಕರೆಯಿಸಲ್ಪಟ್ಟಿದ್ದಾನೆ. ಈ ಪ್ರಪಂಚದ ದೇವರು ಎಂಬುದಾಗಿ. In other words, the fallen world we live in. ಇನ್ನು ಬೇರೆ ಪದಗಳಲ್ಲಿ ನಾವು ಹೇಳುವುದಾದ್ರೆ ಬಿದ್ದು ಹೋದಂತ ಈ ಒಂದು ಲೋಕದಲ್ಲಿ. In Ephesians 2:2, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನದಲ್ಲಿ, he is the ruler of the kingdom of the air. ವಾಯುಮಂಡಲದ, ಆತನು ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವಂತ ಅಧಿಪತಿಯು ಆತನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. Very interesting how his names describes his character and his work. ಆತನ ಈ ಎಲ್ಲಾ ಹೆಸರುಗಳು ಮತ್ತು ನಾಮಧೇಯಗಳನ್ನು ನಾವು ನೋಡುವಾಗ ಆತನು ಮಾಡುವಂತ ಕಾರ್ಯ, ಆತನ ಒಂದು ಚಟುವಟಿಕೆ, ಸ್ವಭಾವ ಎಂತದ್ದು ಎಂಬುದಾಗಿ ನಾವು ಅರ್ಥೈಸಿಕೊಳ್ಳಬಹುದಾದಂತದ್ದು ಅದಾಗಿರುತ್ತದೆ. In John 12:31, he is called the ruler of this world. ನಾವು ಯೋಹಾನ 12ನೇ ಅಧ್ಯಾಯ 31ನೇ ವಚನದಲ್ಲಿ ನಾವು ನೋಡುವಾಗ ಅದರಲ್ಲಿ ನಾವು ನೋಡ್ತೇವೆ ಈ ಪ್ರಪಂಚದಲ್ಲಿ ಅಧಿಕಾರ ನಡೆಸುವಂತವನು ಎಂಬುದಾಗಿ ನಾವು ನೋಡ್ತೇವೆ. In 1 John 5:19, 1 ಯೋಹಾನ 5ನೇ ಅಧ್ಯಾಯ 19ನೇ ವಚನದಲ್ಲಿ, he is the evil one or ಕೆಡುಕನು. ಆತನು ಕೆಟ್ಟವನು ಆತನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಕೆಡುಕನ, ಈ ಲೋಕವೆಲ್ಲ ಕೆಡುಕನ ಕೈಯಲ್ಲಿ. ಇಲ್ಲ 1 John 5:19, 1 ಯೋಹಾನ 5ನೇ ಅಧ್ಯಾಯ 19ನೇ ವಚನ, ಕೆಡುಕನ ವಶದಲ್ಲಿ ಬಿದ್ದಿದೆ ಎಂಬುದಾಗಿ ನಾವು ನೋಡ್ತೇವೆ. So he is evil one. ಆತನು ಕೆಟ್ಟವನು ಎಂಬುದಾಗಿ. When you come to Revelation, ನಾವು ಪ್ರಕಟಣೆಗೆ ನಾವು ಬರುವಾಗ chapter 12 verse 7 and 9, 12ನೇ ಅಧ್ಯಾಯ 7 ಮತ್ತು 9ನೇ ವಚನದಲ್ಲಿ,
He is the dragon, or he is the old serpent. ಆತನು ಘಟಸರ್ಪನು ಎಂಬುದಾಗಿ ನಾವು ನೋಡ್ತೇವೆ. Puradana Sarpa. He is the serpent. It gives a reference to what happened in the Garden of Eden. ಆತನು ಪುರಾತನ ಸರ್ಪವು ಅಂದ್ರೆ ಆ ಒಂದು ಏದೆನ್ ತೋಟದಲ್ಲಿ ಆದಂತ ಒಂದು ಸಂಗತಿ, ಆ ಒಂದು ವಿಷಯ ಸನ್ನಿವೇಶಕ್ಕೆ ಅನುಗುಣವಾಗಿ ಇಲ್ಲಿ ಹೇಳುತ್ತಿರುವಂತದ್ದಾಗಿರುತ್ತದೆ. First Thessalonians chapter 3 verse 5. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ. He is called the tempter. Paul is saying, I'm afraid about you, like the tempter tempted. I learned about your faith. If someone, the tempter had tempted you, and our labor would be in vain. ಆತನು ಇಲ್ಲಿ ಶೋಧಕನು ಎಂಬುದಾಗಿ ಕರೆಯಿಸಲ್ಪಟ್ಟಿದ್ದಾನೆ. ಪೌಲನು ಆತನು ಹೇಳುವುದೇನೆಂದ್ರೆ, ಶೋಧಕನು ಬಂದು ಶೋಧಿಸುವಾಗ ನಮ್ಮ ಒಂದು ಈ ಎಲ್ಲಾ ಕಾರ್ಯಗಳು, ಸೇವೆಯು ಅದು ವ್ಯರ್ಥವಾಗಿ ಹೋದಿತೆ ಎಂಬುದಾಗಿ ಆತನು ಇಲ್ಲಿ ಹೇಳುತ್ತಿರುವಂತವನು ಆತನಾಗಿರ್ತಾನೆ. And Revelation 12:10, he is called the accuser of the brethren. ಮತ್ತು ಅದೇ ರೀತಿಯಾಗಿ ನಾವು ಪ್ರಕಟಣೆ 12ನೇ ಅಧ್ಯಾಯ ವರ್ಷ ಅಂಕಲ್ 10ನೇ ವಚನದಲ್ಲಿ ನಾವು ನೋಡುತ್ತೇವೆ. ಅದೇನೆಂದ್ರೆ, ಆತನು ಹಗಲಿರುಳು ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳುವಂತವನು, ದೂರುಗಾರನು ಎಂಬುದಾಗಿ ನಾವು ನೋಡ್ತೇವೆ. So he is the accuser of brethren. ಆತನು ಸಹೋದರರ ಮೇಲೆ ದೂರು ಹೇಳುವಂತವನು, ದೂರುಗಾರನು ಆತನಾಗಿದ್ದಾನೆ. In Matthew 13, when the Lord speaks about the parable of the sower, ಅದೇ ರೀತಿಯಾಗಿ ಮತ್ತಾಯ 13ನೇ ಅಧ್ಯಾಯದಲ್ಲಿ ಆ ಒಂದು ಬಿತ್ತುವವನ ಸಾಮ್ಯವನ್ನು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಹೇಳುವಂತ ಸಮಯದಲ್ಲಿ 12ನೇ ಅಧ್ಯಾಯ ಕ್ಷಮಿಸಿ, in verse 39, 39ನೇ ವಚನದಲ್ಲಿ 13 ಸಾರಿ ಮತ್ತಾಯ 13ನೇ ಅಧ್ಯಾಯ 39ನೇ ವಚನ. ಅದನ್ನು ಬಿತ್ತುವ ವೈರಿ ಅಂದ್ರೆ ಸೈತಾನ. He is called an enemy. ಆತನು ವೈರಿ ಎಂಬುದಾಗಿ ಕರೆಯಲ್ಪಟ್ಟಿದ್ದಾನೆ. He is called the enemy. ಆತನು ವೈರಿ ಎಂಬುದಾಗಿ ಕರೆಯಲ್ಪಟ್ಟಿದ್ದಾನೆ. In First Peter 5:8, 1 ಪೇತ್ರ 5ನೇ ಅಧ್ಯಾಯ 8ನೇ ವಚನದಲ್ಲಿ, he is called a roaring lion, ಗರ್ಜಿಸುವ ಸಿಂಹ. ಆತನು ಗರ್ಜಿಸುವ ಸಿಂಹ ಎಂಬುದಾಗಿ ಕರೆಯಲ್ಪಟ್ಟಿದ್ದಾನೆ. And in 2 Corinthians 11:14, ಮತ್ತು ಅದೇ ರೀತಿಯಾಗಿ 2 ಕೊರಿಂಥ 11ನೇ ಅಧ್ಯಾಯ 14ನೇ ವಚನದಲ್ಲಿ, he comes as an angel of light. ಆತನು ಬೆಳಕಿನ ದೂತನ ರೀತಿಯಲ್ಲಿ ಆತನು ಬರುವಂತವನು ಆತನಾಗಿರ್ತಾನೆ. See, we need to know all these names, that way we know what all works Satan does. ನಾವು ಈ ಎಲ್ಲಾ ಹೆಸರುಗಳನ್ನ ತಿಳಿದುಕೊಂಡು ಆತನು ಯಾವೆಲ್ಲ ಕಾರ್ಯಗಳನ್ನು ಆತನು ಮಾಡುವಂತವನು ಆತನಾಗಿರ್ತಾನೆ ಎಂಬುದನ್ನ ನಾವು ತಿಳಿದುಕೊಂಡಿರುವಂತವ್ರು ನಾವಾಗಿರ್ಬೇಕು. When we look at the nature of Satan, ನಾವು ಸೈತಾನನ ಒಂದು ಸ್ವಭಾವವನ್ನು ನಾವು ನೋಡುವಾಗ, Isaiah 14 talks about his sin, the 5 I will, and how God cast him from there. ನಾವು ಏಷಾಯ 14ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆತನ ಪಾಪದ ಕುರಿತಾಗಿ ನಾವು ನೋಡುತ್ತೇವೆ, ಮತ್ತು 5 ಬಾರಿ ಆತನು ನಾನು ಎಂಬುದಾಗಿ ಹೇಳಿದರ ಕುರಿತಾಗಿ ನಾವು ನೋಡುವಂತವ್ರು ನಾವಾಗಿದ್ದೇವೆ. ಮತ್ತು ದೇವರು ಯಾವ ರೀತಿಯಲ್ಲಿ ಆತನನ್ನ ತಳ್ಳಿದನು ಎಂಬುದಾಗಿಯೂ ಸಹ ನಾವು ನೋಡುತ್ತೇವೆ. But if you want to know about his the order that he held in the order of the angels, you have to see in Ezekiel 28. ಆದರೆ ಆತನು ಯಾವ ಒಂದು ಸ್ಥಾನದಲ್ಲಿ ಆತನು ಇದ್ದನು ಎಂಬುದಾಗಿ, ಅಂದ್ರೆ ಆತನು ತಳ್ಳಲ್ಪಡುವುದಕ್ಕಿಂತ ಮುಂಚಿತವಾಗಿ ಯಾವ ಸ್ಥಾನದಲ್ಲಿದ್ದನು ಎಂಬುದಾಗಿ ನಾವು ನೋಡಬೇಕಾದ್ರೆ ನಾವು ಯೆಹೆಜ್ಕೇಲನ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡಬಹುದು. Chapter 28, 12 to 17. Can you read that, brother? Ezekiel 28, 12 to 17.
ಯೆಹೋವನ ಇನ್ನೊಂದು ವಾಕ್ಯವನ್ನು ನನಗೆ ದಯಪಾಲಿಸಿದನು. ಹ್ಮ್. ನರಪುತ್ರನೇ, ನಿನ್ನ ತೂರಿನ ಅರಸನ ವಿಷಯದಲ್ಲಿ ಶೋಕವಿನುತ್ತು. ಅವನಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಸರ್ವ ಸುಲಕ್ಷಣ ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ, ದೇವರ ಉದ್ಯಾನವನವಾದ ಏದೇನಿದ್ದಿ, ಮಾಣಿಕ್ಯ, ಪುಷ್ಯರಾಗ, ಪಚ್ಚೆ, ಪೀತರತ್ನ, ಬೇರುಲ್ಲ, ವೈಡೂರ್ಯ, ನೀಲ, ಕೆಂಪರಲು, ಸ್ಫಟಿಕ ಈ ನವರತ್ನಗಳಿಂದ ಭೂಷಿತವಾಗಿದ್ದಿ. ನಿನ್ನಲ್ಲಿನ ಈ ರತ್ನಗಳ ಗೂಡುಗಳು ಮನೆಗಳು ಸುವರ್ಣರಚಿತವಾಗಿದ್ದವು. ನಿನ್ನ ಸೃಷ್ಟಿಯ ದಿನದಲ್ಲಿ ಸಿದ್ಧವಾದವು. ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕಿರೂಬಿಯಾಗಿದ್ದಿ. ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದೆನು. ನೀನು ಕೆಂಡದ ಮಳೆಯಲ್ಲಿ ವಿಹಾರ ಮಾಡುತ್ತಾ ಇದ್ದಿ. ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣುತ್ತಿತ್ತು. ನಿನ್ನ ಮಿತಿರದ ವ್ಯಾಪಾರದಿಂದ ನಿನ್ನಲ್ಲಿ ಬಲಾತ್ಕಾರವು ತುಂಬಿ ನೀನು ಪಾಪಿಯಾದಿ. ಆದ ಕಾರಣ ನಾನು ನಿನ್ನನ್ನು ದೇವರ ಪರ್ವತದಿಂದ ಹೊಲಸನ್ನಾಗಿ ತಳ್ಳಿಬಿಟ್ಟೆನು. ಹೌದು, ನೆರಳು ಕೊಡುವ ಕಿರೂಬಿಯೇ, ಕೆಂಡದ ಮಳೆಯ ಮಧ್ಯದಲ್ಲಿನ ನಿನ್ನ ನೆಲೆಯಿಂದ ನಾನು ನಿನ್ನನ್ನು ಕಿತ್ತು ಧ್ವಂಸ ಮಾಡಿದೆನು. ನೀನು ನಿನ್ನ ಸೊಬಗಿನ ನಿಮಿತ್ತ ಉಬ್ಬಿದ ಮನಸ್ಸುಳ್ಳವನಾಗಿ ನಿನ್ನ ಮರೆತದಿಂದ ನಿನ್ನ ಬುದ್ಧಿಯನ್ನು ಹಾಳು ಮಾಡಿಕೊಂಡಿ. ಇದರಿಂದ ನಾನು ನಿನ್ನನ್ನು ನೆಲಕ್ಕೆ ದೊಬ್ಬಿ ನೀನು ಅರಸರಿಗೆ ನೋಟವಾಗುವಂತೆ ಅವರ ಕಣ್ಣ ಮುಂದೆ ಹಾಕಿದೆನು. When you study this passage, ಈ ಒಂದು ವಾಕ್ಯ ಭಾಗವನ್ನು ನಾವು ಕಲಿಯುವಾಗ this was an amazing creature that God has made. ನಮ್ಮ ದೇವರು ಸೃಷ್ಟಿಸಿದಂತ ಒಂದು ಅಮೂಲ್ಯವಾದಂತ ಶ್ರೇಷ್ಠವಾದಂತ ಒಂದು ಸೃಷ್ಟಿಯು ಇದಾಗಿತ್ತು. He was the mode of perfection. Sarva sulakshana shiromani. What is that? He was a mode of perfection. ಆತನು ಎಲ್ಲಾ ರೀತಿಯಲ್ಲಿಯೂ ಸಹ ಆತನು ಪರಿಪಕ್ವವಾಗಿದ್ದಂತವನು ಆತನಾಗಿದ್ದನು. He was full of wisdom. We read ಪೂರ್ಣ ಜ್ಞಾನಿ. ಆತನು ಪೂರ್ಣ ಜ್ಞಾನಿಯಾಗಿದ್ದಂತವನು ಆತನಾಗಿದ್ದನು. He was perfect in beauty. ಆತನು ಪರಿಪೂರ್ಣ ಸುಂದರನು ಆತನಾಗಿದ್ದನು. He was an anointed cherubim. Verse 14. ನಾವು 14ನೇ ವಚನದಲ್ಲಿ ನಾವು ನೋಡುತ್ತೇವೆ, ಆತನು ಕೆರೂಬಿಯಾಗಿದ್ದನು ಎಂಬುದಾಗಿ. He was blameless in his ways. ಆತನು ನಿರ್ದೋಷಿಯಾಗಿದ್ದನು, ನಡತೆಯಲ್ಲಿ ನಿರ್ದೋಷಿಯಾಗಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. In other words, this Lucifer who became Satan had everything. God has given him every privilege, and he was in the very presence, the throne room of God. ನಾವು ಇನ್ನು ಬೇರೆ ಪದಗಳಲ್ಲಿ ನಾವು ಹೇಳುವುದಾದರೆ, ಈ ಸೈತಾನನು ಲೂಸಿಫರ್ನಾಗಿದ್ದಾಗ ಆತನಿಗೆ ಎಲ್ಲವೂ ಕೊಡಲ್ಪಟ್ಟಿತು. ಆತನು ದೇವರ ಸನ್ನಿಧಿಯಲ್ಲಿಯೇ ಇದ್ದಂತ ಒಬ್ಬ ಕೆರೂಬಿಯು ಆತನು ಆಗಿದ್ದನು ಎಂಬುದಾಗಿ ನಾವು ನೋಡ್ತೇವೆ. When I think about why there is no salvation for Satan and his fallen angels, ನಾನು ಈ ರೀತಿಯಾಗಿ ನಾನು ನೆನೆಸುವಾಗ, ಯಾಕೆ ಸೈತಾನನಿಗೂ ಸೈತಾನನೊಟ್ಟಿಗೆ ಬಿದ್ದಂತ ತಳ್ಳಲ್ಪಟ್ಟಂತ ಬಿದ್ದು ಹೋದಂತ ದೇವದೂತರಿಗೆ ರಕ್ಷಣೆ ಯಾಕಿಲ್ಲ ಎಂಬುದಾಗಿ ನಾನು ನೆನೆಸುವಾಗ, I tend to think like this: there was nothing more God could give to Lucifer. ನಾನು ಈ ರೀತಿಯಲ್ಲಿ ನಾನು ನೆನೆಸುತ್ತೇನೆ. ಅದೇನಂದ್ರೆ, ಸೈತಾನನಿಗೆ ದೇವರು ಇನ್ನು ಕೊಡಲು ಏನು ಬಾಕಿಯೇ ಇರಲಿಲ್ಲ ಎಂಬುದಾಗಿ. He was like the guardian of the holiness of God. ಆತನು ದೇವರ ಪರಿಶುದ್ಧತ್ವವನ್ನ ಕಾಯ್ದಿರಿಸುತ್ತಿದ್ದಂತವನು ಆತನಾಗಿದ್ದನು, ಆ ರೀತಿಯಲ್ಲಿ ಇದ್ದಂತವನಾಗಿದ್ದನು. Why God has chosen us? We were in the pit, we were in the miry clay, we were sinners, core sinners, but God has provided salvation and lifted us up. ದೇವರು ಆದರೆ ನಮ್ಮನ್ನ ಆತನು ಆರಿಸಿಕೊಂಡಿದ್ದಾನೆ. ನಾವು ಆ ಒಂದು ಕೊಚ್ಚೆಯಲ್ಲಿ ಬಿದ್ದಂತವ್ರು ನಾವಾಗಿದ್ದೆವು, ನಾವು ಆ ಪಾಪದಲ್ಲಿ ಬಿದ್ದಂತವ್ರು ನಾವಾಗಿದ್ದೆವು, ನಾಶನದಲ್ಲಿದ್ದಂತವ್ರು ನಾವಾಗಿದ್ದೆವು. ಆದಾಗ್ಯೂ ಸಹ ದೇವರು ನಮ್ಮನ್ನ ಆರಿಸಿ ತೆಗೆದುಕೊಂಡು ನಮ್ಮನ್ನ ರಕ್ಷಿಸಿ ನಮ್ಮನ್ನ ಮೇಲಕ್ಕೆತ್ತಿದ್ದಾನೆ. When Satan had nothing more to be given, he was in the highest position, but you and I were in the lowest position. God has lifted us. Hallelujah. Thank God for that. ಸೈತಾನನು ಆತನಿಗೆ ಎಲ್ಲವೂ ಕೊಡಲ್ಪಟ್ಟಿತ್ತು, ಸೈತಾನನಲ್ಲಿ ಎಲ್ಲವೂ ಆತನಿಗೆ ಎಲ್ಲವೂ ನೀಡಲ್ಪಟ್ಟಿತ್ತು, ಆತನಿಗೆ ಪರಿಪೂರ್ಣವಾಗಿತ್ತು. ಆದರೆ ನಮ್ಮ ಸಂಗತಿಯಲ್ಲಿ ನಾವು ನೋಡುವಾಗ, ನಾವು ಆ ಪಾಪದಲ್ಲಿ ಇದ್ದಾಗ್ಯೂ ಸಹ ದೇವರು ನಮ್ಮನ್ನ ಆರಿಸಿ ತೆಗೆದುಕೊಂಡು ನಮ್ಮನ್ನ ಮೇಲಕ್ಕೆತ್ತಿ ನಮಗೆಲ್ಲವನ್ನೂ ಆತನು ಒದಗಿಸಿಕೊಟ್ಟಿದ್ದಾನೆ. ನಾವು ದೇವರಿಗೆ ನಾವು ಸ್ತೋತ್ರವನ್ನು ನಾವು ಸಲ್ಲಿಸೋಣ. ಹಲ್ಲೆಲೂಯಾ. Just as with men, when God created angels, they were created with a will to choose to worship him or not.
ಆ ಮನುಷ್ಯರನ್ನ ಉಂಟು ಮಾಡಿದಂತ ರೀತಿಯಲ್ಲಿಯೇ ದೇವದೂತರನ್ನ ಆತನು ಸೃಷ್ಟಿಸಿದಾಗ ಅವರಿಗೆ ತಮ್ಮ ಚಿತ್ತದ ಮೇರೆಗೆ ಯಾರನ್ನ ಅವರು ಆರಾಧಿಸಬೇಕು ಎಂಬುವಂತ ಒಂದು ಯೋಜನೆಯನ್ನ ಮಾಡಿಕೊಳ್ಳುವಂತ ಚಿತ್ತವು ಅವರಿಗೆ ಕೊಡಲ್ಪಟ್ಟಿತ್ತು ಎಂಬುದಾಗಿ ನಾವು ನೋಡ್ತೇವೆ. By choosing to rebel against God, ದೇವರ ವಿರುದ್ಧವಾಗಿ ದಂಗೆ ಏಳುವುದರ ಮೂಲಕವಾಗಿ Satan activated the potential for evil within himself. ಆತನು ತನ್ನೊಳಗೆಯೇ ದೇವರಿಗೆ ವಿರುದ್ಧವಾಗಿ ಮಾಡಬಹುದಾದಂತ ಕೆಟ್ಟತನಕ್ಕೆ ಆತನೇ ಅದನ್ನ ಉತ್ತೇಜಿಸಿದಂತವನು, ಆತನೇ ಅದನ್ನ ಹೊರ ಹಾಕಿದಂತವನು ಆತನಾಗಿರ್ತಾನೆ. When we study about the origin of sin, ನಾವು ಪಾಪದ ಒಂದು ಪ್ರಾರಂಭದ ಕುರಿತಾಗಿ ನಾವು ನೋಡುವಾಗ very clearly it says, until iniquity was found in you. ನಾವು ಆ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ ಅದೇನಂದ್ರೆ ನಿನ್ನಲ್ಲಿ ಪಾಪವು ಕಾಣುವವರೆಗೂ ಎಂಬುದಾಗಿ. So please realize sin had a beginning. Sin was not, evil was not always there like God. Okay, sin had a beginning. ಅಂದ್ರೆ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತ ಒಂದು ಸಂಗತಿ ಅದೇನಂದ್ರೆ ಪಾಪಕ್ಕೆ ಒಂದು ಪ್ರಾರಂಭ ಉಂಟು. ಅದು ದೇವರು ಮೊದಲಿನಿಂದಲೇ ಆತನು ಇರುವಂತ ರೀತಿಯಲ್ಲಿ ಪಾಪ ಕೆಟ್ಟದ್ದು ಎಂಬುವಂತದ್ದು ಇರಲಿಲ್ಲ, ಅದು ಪ್ರಾರಂಭವಾಗಿರುವಂತದ್ದು. And I have a good news for all believers. Sin will have an end one day. God will put it away where its destiny is. ಮತ್ತು ನಾನು ಎಲ್ಲಾ ವಿಶ್ವಾಸಿಗಳಿಗೂ ನಾನು ಒಂದು ಸಂತೋಷದ ಸುದ್ದಿಯನ್ನ ನಾನು ಹೇಳಲು ಇಚ್ಛಿಸ್ತೇನೆ. ಅದೇನೆಂದ್ರೆ ಪಾಪಕ್ಕೆ ಅಂತ್ಯವೂ ಸಹ ಉಂಟು. ಒಂದು ದಿನವು ಬರುವಾಗ ಪಾಪವು ಅದು ಎಲ್ಲಿ ಹಾಕಲ್ಪಡಬೇಕು ಹಾಗೆ ಅದು ತೆಗೆದು ಹಾಕಲ್ಪಡುವಂತದ್ದಾಗಿರುತ್ತದೆ. So sin had a beginning. Sin will have an end from God's kingdom. ಪಾಪಕ್ಕೆ ಅದು ಪ್ರಾರಂಭ ಉಂಟು, ಅದೇ ರೀತಿಯಲ್ಲಿ ಪಾಪಕ್ಕೆ ಅದು ಒಂದು ಅಂತ್ಯವೂ ಸಹ ಇರುವಂತದ್ದಾಗಿರ್ತದೆ. Okay, now when we look at Satan's personality, ನಾವು ಸೈತಾನನ ವ್ಯಕ್ತಿತ್ವದ ಕುರಿತಾಗಿ ನಾವು ಈಗ ನೋಡ್ಕೊಳ್ಳೋಣ. he has a mind. ಆತನಿಗೆ ಒಂದು ಯುಕ್ತಿ ಉಂಟು. He has a will. ಆತನಿಗೆ ಚಿತ್ತ ಉಂಟು. And he has emotion. ಮತ್ತು ಆತನಿಗೆ ಉದ್ವೇಗಗಳುಂಟು, ಭಾವನೆಗಳುಂಟು. See, God has all these. ದೇವರಿಗೆ ಇವೆಲ್ಲವೂ ಉಂಟು. We have all these. ನಮಗೂ ಸಹ ಇದೆಲ್ಲವೂ ಉಂಟು. Because we are created in the image of God. ಯಾಕಂದ್ರೆ ನಾವು ಕ್ರಿಸ್ತನ ಒಂದು ರೂಪದಲ್ಲಿ, ಕ್ರಿಸ್ತನ ಒಂದು ಚಿತ್ರಣದಲ್ಲಿಯೇ ನಾವು ಉಂಟು ಮಾಡಲ್ಪಟ್ಟಿದ್ದೇವೆ. ದೇವರ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿಸಲ್ಪಟ್ಟಿರುವುದರಿಂದ we have mind, will and emotion. ಆ ದೇವರ ಒಂದು ಸ್ವರೂಪದಲ್ಲಿ ಇರುವುದರಿಂದಲೇ ನಮಗೂ ಸಹ ಯುಕ್ತಿಯು, ಚಿತ್ತವು ಮತ್ತು ಅದೇ ರೀತಿಯಾಗಿ ನಮಗೂ ಸಹ ಭಾವನೆಗಳುಂಟು. Let's look at 2 Corinthians 11:3. ನಾವು ಅದೇ ರೀತಿಯಾಗಿ 2 ಕೊರಿಂಥ 11ನೇ ಅಧ್ಯಾಯ 3ನೇ ವಚನವನ್ನು ನಾವು ನೋಡೋಣ. 2 Corinthians 11:3. 2 ಕೊರಿಂಥ 11ನೇ ಅಧ್ಯಾಯ 3ನೇ ವಚನ. Please read. ಯಾರಾவது read ಮಾಡಿ. ಆದ್ರೆ ಹೇಗೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳು, ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥವನ್ನು, ಪಾತಿವೃತ್ಯವನ್ನು ಬಿಟ್ಟು ಕೆಟ್ಟು ಹೋಯಿತೆಂದು ನನಗೆ ಭಯ ಉಂಟು. So that kuyukti, right? It speaks about his mind. ನಾವು ಇಲ್ಲಿ ಆತನ ಒಂದು ಮನಸ್ಸಿನ ಕುರಿತಾಗಿ ನಾವು ಇಲ್ಲಿ ನೋಡುತ್ತೇವೆ. Look at Ephesians 6:11. ಎಫೆಸ 6ನೇ ಅಧ್ಯಾಯ 11ನೇ ವಚನವನ್ನು ನಾವು ನೋಡೋಣ. ಅವನ ತಂತ್ರಗಳು, I think Ephesians 6:11. ಎಫೆಸ 6:11. You may be able to stand against the schemes of the devil. ಆ ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ. ಅದನ್ನ ತಂತ್ರೋಪಾಯಗಳನ್ನಲ್ಲ, ತಂತ್ರೋಪಾಯಗಳನ್ನು. Okay, only a person with the mind can have this tantram and this cunningness. ಈ ಯುಕ್ತಿ ಉಳ್ಳಂತ ಒಬ್ಬ ವ್ಯಕ್ತಿಯಲ್ಲಿ ಮಾತ್ರ ಈ ಎಲ್ಲಾ ತಂತ್ರೋಪಾಯಗಳು ಅದು ಇರಲು ಸಾಧ್ಯವಾಗಿರುತ್ತದೆ. Because Satan has a mind. ಯಾಕಂದ್ರೆ ಸೈತಾನನಿಗೆ ಆ ಒಂದು ಯುಕ್ತಿ ಉಂಟು, ಮನಸ್ಸುಂಟಲ್ಲ, ಮನಸ್ಸು. And in Isaiah 14, we don't need to turn back there. We read about his will. He said 5 times, I will, I will, I will.
ಮತ್ತು ಅದೇ ರೀತಿಯಾಗಿ ಯೆಶಾಯ 14ನೇ ಅಧ್ಯಾಯದಲ್ಲಿ ನಾವು ನೋಡುವ ರೀತಿಯಲ್ಲಿ ನಾವು ಹಿಂತಿರುಗಿ ಹೋಗೋದು ಬೇಡ. ಅದರಲ್ಲಿ ನಾವು ನೋಡುವಂತ ರೀತಿಯಲ್ಲಿ ಆತನ ಚಿತ್ತದ ಕುರಿತು ನಾವು ನೋಡ್ತೇವೆ. ಆತನು 5 ಬಾರಿಗಳಲ್ಲಿ ನಾನು 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 ಎಂಬುದಾಗಿ ಆತನು ಹೇಳುವಂತವನು ಆತನಾಗಿರ್ತಾನೆ. And Revelation 12:17. ಮತ್ತು ಅದೇ ರೀತಿಯಾಗಿ ಪ್ರಕಟಣೆ 12ನೇ ಅಧ್ಯಾಯ 17ನೇ ವಚನ. We read about ಆಗ ಗಡಸರ್ಪವು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು. We read about his anger. ನಾವು ಅಲ್ಲಿ ಆತನ ಒಂದು ಕೋಪದ ಕುರಿತಾಗಿ ನಾವು ನೋಡುತ್ತೇವೆ. So he has a mind, ಆತನಿಗೆ ಮನಸ್ಸುಂಟು, he has a will, ಆತನಿಗೆ ಚಿತ್ತ ಉಂಟು, he has emotions. ಅದೇ ರೀತಿಯಾಗಿ ಆತನಿಗೆ ಭಾವನೆ ಉಂಟು. We read about his anger, but we never read about his love, his mercy. We never read that in the Bible. ನಾವು ಆತನ ಕೋಪದ ಕುರಿತಾಗಿ ನಾವು ಓದುತ್ತೇವೆ, ಆದರೆ ನಾವೆಂದಿಗೂ ಸಹ ಆತನ ಪ್ರೀತಿ, ಆತನ ಕರುಣೆ ಇದ್ಯಾವುದರ ಕುರಿತಾಗಿಯೂ ಸಹ ನಾವೆಲ್ಲಿಗೂ ಸತ್ಯವೇದದಲ್ಲಿ ನಾವು ನೋಡುವುದಿಲ್ಲ. Old Testament and New Testament refers to Satan as a person. ಹಳೆ ಒಡಂಬಡಿಕೆ ಹಾಗೂ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಸೈತಾನನನ್ನು ಒಬ್ಬ ವ್ಯಕ್ತಿ ಎಂಬುದಾಗಿ ಅಲ್ಲಿ ಗುರುತಿಸಲಾಗಿದೆ. In the book of Job, chapter 1, verse 12, God is telling Job that I have given Job into your hand. ಯೋಬ 1ನೇ ಅಧ್ಯಾಯದ 12ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ದೇವರು ಸೈತಾನಿಗೆ ಹೇಳುವುದೇನೆಂದ್ರೆ, ಯೋಬನನ್ನ ನಾನು ನಿನ್ನ ಹಸ್ತಕ್ಕೆ ಒಪ್ಪಿಸಿದ್ದೇನೆ ಎಂಬುದಾಗಿ. So your hands, it's a person. ಅಂದ್ರೆ ನಿನ್ನ ಹಸ್ತ ಎಂಬುದಾಗಿ ನಾವು ನೋಡುವಾಗ ಅಂದ್ರೆ ಒಬ್ಬ ವ್ಯಕ್ತಿ ಎಂಬುದಾಗಿ. In Luke chapter 4, verse 6. ಲೂಕ 4ನೇ ಅಧ್ಯಾಯ 6ನೇ ವಚನದಲ್ಲಿ, in the temptation of our Lord in the wilderness, ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಅಡವಿಯಲ್ಲಿದ್ದಾಗ ಆತನನ್ನ ಶೋಧಿಸಿದಂತ ಸಮಯದಲ್ಲಿ he told the Lord that all this kingdom is given to me, I will give it to you. ಅಲ್ಲಿ ಸೈತಾನನು ಆತನು ಕರ್ತನಾದಂತ ಯೇಸು ಕ್ರಿಸ್ತನಿಗೆ ಹೇಳುವಂತದ್ದೇನೆಂದ್ರೆ, ಈ ಕಣ್ಣಿಗೆ ಕಾಣುವಂತ ಎಲ್ಲಾ ಸ್ವಾಸ್ಥ್ಯವು, ಅದು ಪ್ರಪಂಚವು ಅದು ನನಗೆ ಕೊಡಲ್ಪಟ್ಟಿದೆ ಎಂಬುದಾಗಿ, ಅದನ್ನ ನಾನು ನಿನಗೆ ಕೊಡುವೆನು ಎಂಬುದಾಗಿ. So very clear, Satan is a person, he is not just a power. ಇಲ್ಲಿ ಸ್ಪಷ್ಟವಾಗಿ ನಾವು ನೋಡುವಾಗ ಆತನು ಒಬ್ಬ ವ್ಯಕ್ತಿ ಆತನಾಗಿರ್ತಾನೆ ಹೊರತು ಆತನು ಶಕ್ತಿ ಅಲ್ಲ. Now when you look at this further, his character, ನಾವು ಇನ್ನು ಅವನ ಒಂದು ನಡವಳಿಕೆಯನ್ನ ನಾವು ನೋಡುವಾಗ in John 8:44, ಯೋಹಾನ 8ನೇ ಅಧ್ಯಾಯ 44ನೇ ವಚನ. I hope because I'm going little fast, I hope you are writing it down, that way you can do your personal study. ನಾನು ಬಹಳ ವೇಗವಾಗಿ ನಾನು ಹೋಗುತ್ತಿರುವುದರಿಂದ ನೀವೆಲ್ಲರೂ ಇದನ್ನ ಬರೆದುಕೊಳ್ಳುತ್ತಿದ್ದೀರಾ ಎಂಬುದಾಗಿ ನಾನು ನೆನೆಸ್ತೇನೆ. And Jesus said in John 8:44, he was a murderer from the beginning. ನಾವು 8ನೇ ಅಧ್ಯಾಯದ 44ನೇ ವಚನದಲ್ಲಿ ನಾವು ನೋಡುತ್ತೇವೆ, ಆತನು ಮುಂಚಿನಿಂದಲೂ ಸಹ ಕೊಲೆಗಾರನು ಆತನಾಗಿದ್ದಾನೆ, ಆದಿಯಿಂದಲೂ ಕೊಲೆಗಾರನಾಗಿದ್ದಾನೆ ಎಂಬುದಾಗಿ. Who did he murder? ಆತನು ಯಾರನ್ನ ಆತನು ಕೊಲೆ ಮಾಡಿದನು? Well, he is the one who led Adam and Eve to spiritual death. ಅಂದರೆ ಕೊಲೆಗಾರನು ಎಂಬುದಾಗಿ ಹೇಳುವಾಗ ಆತನು ಆದಾಮ ಮತ್ತು ಅವ್ವಳನ್ನ ಆತ್ಮಿಕವಾದಂತ ಮರಣಕ್ಕೆ ತುತ್ತಾಗುವಂತೆ ಮಾಡಿದಾತನು ಆತನೇ ಆಗಿದ್ದಾನೆ. And in Hebrews 2:14, he is called Maranadhikari. Okay, he holds the souls of people, leads them to death. ನಾವು ಅದೇ ರೀತಿಯಾಗಿ ಇಬ್ರಿಯ 2ನೇ ಅಧ್ಯಾಯದ 11ನೇ ವಚನದಲ್ಲಿ ನಾವು ನೋಡ್ತೇವೆ, ಆತನನ್ನ ಮರಣಾಧಿಕಾರಿ 14ನೇ ವಚನದಲ್ಲಿ ನಾವು ನೋಡ್ತೇವೆ, ಮರಣಾಧಿಕಾರಿ ಎಂಬುದಾಗಿ ಸೈತಾನನ್ನು ಕರೆಸಲ್ಪಡ್ತಾನೆ. ಯಾಕಂದ್ರೆ ಆತನು ಎಲ್ಲಾ ಆತ್ಮಗಳನ್ನ ಮರಣಕ್ಕೆ ತುತ್ತಾಗುವಂತೆ ಮಾಡುವಂತ, ಆದ್ದರಿಂದಲೇ ಆತನು ಆದಿಯಿಂದಲೂ ಕೊಲೆಗಾರನು ಆತನಾಗಿದ್ದಾನೆ. He was a murderer from the beginning. ಆತನು ಆದಿಯಿಂದಲೂ ಕೊಲೆಗಾರನಾಗಿದ್ದಾನೆ. In the same verse in John 8:44, ಅದೇ ಯೋಹಾನ 8ನೇ ಅಧ್ಯಾಯ 44ನೇ ವಚನದಲ್ಲಿ, he is called a liar. ಆತನು ಸುಳ್ಳುಗಾರನು ಎಂಬುದಾಗಿ ಕರೆಯಲ್ಪಟ್ಟಿದ್ದಾನೆ. ಸುಳ್ಳಿನ ತಂದೆ ಅಲ್ಲ, he is the father of lies. 8:44. ಸತ್ಯವೇ ಇಲ್ಲ, ಸುಳ್ಳಾಡುವಾಗ ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು ಆತನು ಎಂಬುದಾಗಿ ಕರೆಯಲ್ಪಟ್ಟಿದ್ದಾನೆ. Well, the first place we see in the Garden of Eden,
he lied to Eve. ಮೊದಲನೆಯದಾಗಿ ನಾವು ನೋಡುವಾಗ ಆತನು ಅವಳಿಗೆ ಸುಳ್ಳನ್ನು ಹೇಳುವಂತವನು ಆತನಾಗಿರ್ತಾನೆ. God said, do not eat that fruit, and he said, you eat it, you will not die, you will become like God. It was a lie. ಆತನು ಅವಳಿಗೆ ಹೇಳುವುದೇನೆಂದ್ರೆ, ದೇವರು ನಿಮಗೆ ಈ ಒಂದು ಹಣ್ಣನ್ನ ತಿನ್ನಬಾರದು ಎಂಬುದಾಗಿ ಹೇಳಿದ್ದಾನೆ. ಆದ್ರೆ ಈ ಹಣ್ಣನ್ನು ನೀವು ತಿನ್ನುವಾಗ ನೀವು ಸಾಯುವುದಿಲ್ಲ, ಬದಲಿಗೆ ನೀವು ದೇವರಂತೆ ಆಗುವಿರಿ ಎಂಬುದಾಗಿ ಆತನು ಹೇಳ್ತಾನೆ. Revelation 27:8 calls him a deceiver. ನಾವು ಪ್ರಕಟಣೆ 20ನೇ ಅಧ್ಯಾಯ 7 ಮತ್ತು 8ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ನಾವು ನೋಡ್ತೇವೆ ಆತನು ಮೋಸಗಾರನು ಎಂಬುದಾಗಿ ಕರೆಯಲ್ಪಟ್ಟಿದ್ದಾನೆ. ಮೋಸಗಾರನು ಮರಳುಗೊಳಿಸುವವನು. is a deceiver. ಆತನು ಮರಳುಗೊಳಿಸುವಂತವನು ಆತನಾಗಿರ್ತಾನೆ. 1 Peter 5:8, which we already looked at, he is our adversary. ನಮ್ಮ ವಿರೋಧಿಯಾದ, ನಮ್ಮ adversary. 1 ಪೇತ್ರ 5ನೇ ಅಧ್ಯಾಯದ 8ನೇ ವಚನದಲ್ಲಿ ನಾವು ಈಗಾಗಲೇ ನಾವು ನೋಡಿರುವಂತ ರೀತಿಯಲ್ಲಿ ಆತನು ವಿರೋಧಿ ಆಗಿದ್ದಾನೆ. John 8:44 again calls him the father of unbelievers. ಮತ್ತು ಅದೇ ರೀತಿಯಾಗಿ ನಾವು ಯೋಹಾನ 8ನೇ ಅಧ್ಯಾಯದ 44ನೇ ವಚನದಲ್ಲಿ ನಾವು ನೋಡುವಾಗ ರಕ್ಷಣೆ ನಂಬದೇ ಇರುವಂತವರಿಗೆ ಮೂಲ ಪುರುಷನು ಆತನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. Jesus was talking to the Pharisees or the Jewish people leaders who were telling, we are the children of Abraham. ಇಲ್ಲಿ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಪರಿಸಾಯರು ಸದುಕಾಯರ ಜೊತೆಯಲ್ಲಿ ಆತನು ಮಾತನಾಡುತ್ತಿದ್ದಂತ ಸಮಯದಲ್ಲಿ ಆ ಪರಿಸಾಯರು ಅವ್ರು ಹೇಳುವುದೇನೆಂದ್ರೆ, ನಾವು ಅಬ್ರಾಹ್ಮನಿಂದ ಬಂದಂತ ಜನಾಂಗದವರು, ಆತನ ಪುತ್ರರು ನಾವಾಗಿದ್ದೇವೆ ಎಂಬುದಾಗಿ ಅವ್ರು ಹೇಳುವಾಗ, and the Lord said, you are of your father the devil. ಆಗ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಹೇಳುವುದೇನೆಂದ್ರೆ, ನಿಮ್ಮ ತಂದೆಯು ಸೈತಾನನು ಎಂಬುದಾಗಿ ಅವ್ರಿಗೆ ಹೇಳುವಂತವನ ಆತನಾಗಿರ್ತಾನೆ. Many Christian groups like the Roman Catholics, many believe that all are God's children. ಹಲವರಾದಂತ ಈ ರೋಮನ್ ಕ್ಯಾಥೋಲಿಕ್ ನವರಾಗಿರಬಹುದು ಅಥವಾ ಇನ್ನು ಬೇರೆ ಕ್ರೈಸ್ತರು ಎಂಬುದಾಗಿ ಹೇಳಿಕೊಳ್ಳುವಂತವರೆಲ್ಲರೂ ಸಹ ದೇವರ ಮಕ್ಕಳಾಗಿದ್ದಾರೆ. No, they say that everybody in the world is God's children. ಅವರು ಹೇಳುವುದೇನೆಂದ್ರೆ, ಈ ಲೋಕದಲ್ಲಿರುವಂತ ಎಲ್ಲರೂ ಸಹ ಅವರು ದೇವರ ಮಕ್ಕಳಾಗಿದ್ದಾರೆ ಎಂಬುದಾಗಿ. Of course, by creation we can say that all are God's children. ಹೌದು, ಸೃಷ್ಟಿಯ ಮೂಲಕವಾಗಿ ನಾವು ಹೇಳುವುದಾದರೆ ಸೃಷ್ಟಿಸಲ್ಪಟ್ಟಿರುವಂತಹ ಎಲ್ಲಾ ಮನುಷ್ಯರು ಸಹ ದೇವರ ಮಕ್ಕಳಾಗಿದ್ದಾರೆ. But because sin entered, we have been deceived and we became children of devil. ಆದ್ರೆ ಪಾಪವು ಅದು ಬಂದಾಗ ನಾವು ಮೋಸಕ್ಕೆ ಒಳಗಾದಂತವ್ರು ನಾವಾಗಿದ್ದು, ನಾವು ಪಾಪದಿಂದ ನಾವು ಸೈತಾನನ ಮಕ್ಕಳು ನಾವಾಗಿದ್ದೇವೆ. That is why the Bible says you must be born again, John chapter 3. ಆದ್ದರಿಂದಲೇ ಯೋಹಾನ 3ನೇ ಅಧ್ಯಾಯದಲ್ಲಿ ನಾವು ನೋಡುವಂತ ರೀತಿಯಲ್ಲಿ ನಾವು ಹೊಸದಾಗಿ ಹುಟ್ಟುವಂತದ್ದು ಅದು ಅವಶ್ಯಕವಾಗಿರುತ್ತದೆ. Because we were children of devil, Satan, we have to change our allegiance. We have to have a new birth given by the Holy Spirit through the gospel, the word of God. ಯಾಕಂದ್ರೆ ನಾವು ಪಾಪದ ನಿಮಿತ್ತವಾಗಿ ಸೈತಾನನ ಮಕ್ಕಳು ನಾವಾಗಿದ್ದೆವು. ಆ ಒಂದು ಸೈತಾನನ ಮಕ್ಕಳಾದಂತ ನಾವು ಹೊಸದಾಗಿ ಹುಟ್ಟುವುದರ ಮೂಲಕವಾಗಿ ದೇವರ ಸುವಾರ್ತೆಯಿಂದ ಮತ್ತು ಪವಿತ್ರಾತ್ಮನ ಸಹಾಯದಿಂದಾಗಿ ನಾವು ಹೊಸದಾಗಿ ಹುಟ್ಟುವಂತವ್ರು ನಾವಾಗಿರಬೇಕು. A new birth has to happen through the word of God, which is called water in John 3, and it is not baptism water, it is the water, the word of God or the gospel, and the Spirit, the Holy Spirit. ನಾವು ಯೋಹಾನ 3ನೇ ಅಧ್ಯಾಯದಲ್ಲಿ ನಾವು ನೋಡುವಂತ ರೀತಿಯಲ್ಲಿ ನೀರಿನಿಂದಲೂ ಆತ್ಮದಿಂದಲೂ ಎಂಬುದಾಗಿ ನಾವು ಹೇಳುವಾಗ, ನೀರು ಎಂಬುದಾಗಿ ಹೇಳುವಾಗ ದೇವರ ವಾಕ್ಯದಿಂದ ನಾವು ಹುಟ್ಟುವಂತವ್ರು ನಾವಾಗಿರ್ಬೇಕು. ದೇವರ ವಾಕ್ಯ ಅಂದ್ರೆ ದೇವರ ಸುವಾರ್ತೆ. ಮತ್ತು ಆತ್ಮ ಎಂಬುದಾಗಿ ಹೇಳುವಾಗ ಪವಿತ್ರಾತ್ಮನ ಸಹಾಯದಿಂದ ನಾವು ಹೊಸದಾಗಿ ಹುಟ್ಟುವಂತವ್ರು ನಾವಾಗಿರ್ಬೇಕು. So these are different titles and the personality, character of Satan. ಹೀಗೆ ಸೈತಾನನ ಹಲವು ಹೆಸರುಗಳು, ಹಲವು ನಾಮಧೇಯಗಳು ಮತ್ತು ಆತನ ನಡತೆಗಳು ಇದ್ದಾಗಿರುತ್ತವೆ.
Now we may wonder why we have to study about all this. ನಾವು ನೆನೆಸಬಹುದು, ನಾವು ಯಾಕೆ ಈ ಎಲ್ಲಾ ವಿಚಾರಗಳ ಕುರಿತಾಗಿ ನಾವು ಅಧ್ಯಯನ ಮಾಡಬೇಕು ಎಂಬುದಾಗಿ. When a country goes to war, they need to know the enemy well enough so we can understand who is our enemy, what is his tactic. The same way, in the spiritual realm, we need to know who is our enemy and what is his power. ಒಂದು ದೇಶವು ಯುದ್ಧಕ್ಕೆ ಹೋಗುವಾಗ ತಮ್ಮ ವೈರಿ ದೇಶದ ಕುರಿತಾಗಿ ಎಲ್ಲಾ ವಿಚಾರಗಳನ್ನ ಯಾವ ರೀತಿಯಲ್ಲಿ ತಿಳಿದುಕೊಳ್ಳುವಂತವ್ರು ಅವರಾಗಿರ್ತಾರೋ, ಅದೇ ರೀತಿಯಾಗಿ ಆತ್ಮೀಕವಾದಂತ ಜೀವಿತದಲ್ಲಿ, ಆತ್ಮೀಕವಾದಂತ ಯುದ್ಧದಲ್ಲಿ ನಾವು ಇರುವಾಗ ನಮ್ಮ ವೈರಿಯು ಯಾರಾಗಿದ್ದಾನೆ, ಆತನ ಏನು, ಆತನ ಕುರಿತಾಗಿ ಎಲ್ಲಾ ವಿಷಯಗಳನ್ನ ತಿಳಿದುಕೊಳ್ಳುವಂಥದ್ದು ಅದು ಅವಶ್ಯವಾಗಿರುತ್ತದೆ. Now when you look at Satan's realm of operation, ನಾವು ಆಪರೇಟ್ ಮಾಡುವ ಕ್ಷೇತ್ರ ನೋಡುವಾಗ it is both in the heavens and on the earth. ನಾವು Satan's realm of ಯಾವೆಲ್ಲ ಜಾಗಗಳಲ್ಲಿ, ಯಾವೆಲ್ಲ ಕಡೆಗಳಲ್ಲಿ ಆತನು ಕಾರ್ಯ ಮಾಡುವನು ಎಂಬುದಾಗಿ ನಾವು ನೋಡುವಾಗ, ಆತನು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಈ ಎಲ್ಲಾ ಸ್ಥಳಗಳಲ್ಲಿಯೂ ಸಹ ಆತನು ತನ್ನ ಕಾರ್ಯವನ್ನು ಮಾಡುವಂತವನು ಆತನಾಗಿರ್ತಾನೆ. In the book of Job, we have a clear description how he has entrance to the very presence of God. ನಾವು ಯೋಬನ ಪತ್ರಿಕೆಯಲ್ಲಿ ನಾವು ಓದುವಾಗ ನಾವು ತಿಳಿಯುತ್ತೇವೆ, ಅದೇನಂದ್ರೆ ಅವನು ಯಾವ ರೀತಿಯಲ್ಲಿ ದೇವರ ಸನ್ನಿಧಾನಕ್ಕೆ ಆತನು ಹೋಗುವನು ಎಂಬುದಾಗಿ ನಮಗೆ ಅಲ್ಲಿ ತಿಳಿದು ಬರುವಂತದ್ದ ಆಗಿರುತ್ತದೆ. ಯೋಬನ ಪುಸ್ತಕದಲ್ಲಿ. ಯೋಬನ. Okay. Now in the world, he is working restlessly to promote living independently of God. Pardon, uncle? He is working with people to make them live independently of God. Remember in the Garden of Eden, he said, you can become a God. You will be like God. So you don't need God. You don't need to depend on God. ಮತ್ತು ಈ ಒಂದು ಲೋಕದಲ್ಲಿ ಆತನು ಯಾವ ರೀತಿಯಲ್ಲಿ ಕಾರ್ಯ ಮಾಡುತ್ತಿದ್ದಾನೆ ಎಂಬುದಾಗಿ ನಾವು ನೋಡುವಾಗ, ಆತನು ಎಲ್ಲಾ ಒಂದು ವಿಶ್ವಾಸಿಗಳ ಮಧ್ಯದಲ್ಲಿಯೂ ಎಲ್ಲಾ ಜನರಲ್ಲಿಯೂ ಆತನು ದೇವರಿಂದ ಹೊರಗೊಂಡವರಾಗಿ ವೈಯಕ್ತಿಕವಾಗಿ ತಾವೇ ಜೀವಿಸಬಹುದಾದಂತ ರೀತಿಯಲ್ಲಿ ಅವರನ್ನ ಶೋಧಿಸುವಂತವನು, ಆ ರೀತಿಯಾಗಿ ಕಾರ್ಯ ಮಾಡುತ್ತಿರುವಂತವನು ಆತನಾಗಿರ್ತಾನೆ. ಉದಾಹರಣೆಗೆ ನಾವು ಏದೇನ್ ವನದಲ್ಲಿ ನಾವು ನೋಡುವಾಗ ಹವ್ವಳ ಬಳಿಯಲ್ಲಿ ಆತನು ಹೇಳುವುದೇನೆಂದ್ರೆ, ನೀವೇ ದೇವರಾಗುವಿರಿ, ನೀವೇ ದೇವರಂತಾಗುವಿರಿ ಎಂಬುದಾಗಿ ಆತನು ಹೇಳುವ ರೀತಿಯಲ್ಲಿ ಈ ಕಾರ್ಯವನ್ನು ಮಾಡುವಂತವನು ಆತನಾಗಿರ್ತಾನೆ. We are not created to be independent. We are created to be dependent on our God. ನಾವು ನೋಡುವಾಗ, ನಾವು ಸೃಷ್ಟಿಸಲ್ಪಟ್ಟಿರುವಾಗ ನಾವು ವೈಯಕ್ತಿಕವಾಗಿ ನಮ್ಮಷ್ಟಕ್ಕೆ ನಾವೇ ಇರಲು ನಾವು ಸೃಷ್ಟಿಸಲ್ಪಟ್ಟಿಲ್ಲ. ಬದಲಿಗೆ ನಾವು ದೇವರ ಮೇಲೆ ಅವಲಂಬಿತರಾಗಿ ನಾವು ಜೀವಿಸಲು ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ. It is dangerous to be independent from God. ನಾವು ದೇವರಿಂದ ನಮ್ಮನ್ನ ನಾವು ಬೇರ್ಪಡಿಸಿಕೊಂಡವರಾಗಿ ನಾವು ಜೀವಿಸುವಂತದ್ದು ಅದು ಬಹಳ ಒಂದು ದೊಡ್ಡ ಆಘಾತಕರವಾದಂತ ಒಂದು ಸಂಗತಿ ಅದಾಗಿರ್ತದೆ. We are to be under the authority of God. ನಾವು ದೇವರ ಅಧಿಕಾರದ ಅಡಿಯಲ್ಲಿಯೇ ನಾವು ಇರುವಂತವ್ರು ನಾವಾಗಿರ್ಬೇಕು. From the time we are born, God has placed many authority over us. ನಾವು ಹುಟ್ಟಿದ ದಿನದಿಂದ ನಮ್ಮ ಮೇಲೆ ನಮ್ಮ ದೇವರು ಆತನು ಎಷ್ಟೋ ಅಧಿಕಾರವನ್ನು ನಡೆಸುವಂತವನು ಆತನಾಗಿರ್ತಾನೆ. ಅಧಿಕಾರವುಳ್ಳ ಬೇರೆಯವರು, like parents, like teachers, like in the church elders, in the government. God wants all of us to be in subjection to authorities. ಅಂದ್ರೆ ನಾವು ನೋಡುವಾಗ ಅಧಿಕಾರದಲ್ಲಿ ಇಟ್ಟಿದ್ದಾನೆ ಎಂಬುದಾಗಿ ನಾವು ನೋಡುವಾಗ, ನಾವು ನಮ್ಮ ಪೋಷಕರು, ನಮ್ಮ ಹಿರಿಯರು, ನಮ್ಮ ಶಿಕ್ಷಕರು, ಸಭೆಯಲ್ಲಿ ನಮ್ಮ ಹಿರಿಯರು, ನಮ್ಮ ಒಂದು ಸರ್ಕಾರ, ದೇಶದಲ್ಲಿ ನಾವು ನೋಡುವಾಗ ಸರ್ಕಾರ, ಈ ಎಲ್ಲಾ ರೀತಿಯಲ್ಲಿ ಆತನು ನಮ್ಮನ್ನು ಅಧಿಕಾರದ ಅಡಿಯಲ್ಲಿ ಇಟ್ಟಿರುವಂತವನು ಆತನಾಗಿರ್ತಾನೆ. Rebelling against any of these authorities is rebelling against God. ಈ ಯಾವುದೇ ಅಧಿಕಾರಕ್ಕೆ ನಾವು ಎದುರಾಗಿ ನಾವು ಹೋಗುವುದಾದರೆ ನಾವು ದೇವರಿಗೆ ವಿರುದ್ಧವಾಗಿಯೇ ಹೋಗುತ್ತಿರುವುದು ಅದಾಗಿರ್ತದೆ. So never think that I can be independent. That was the suggestion of Satan.
ಆದುದರಿಂದಲೇ ನಾವೆಂದಿಗೂ ಸಹ ದೇವರಿಂದ ಬೇರ್ಪಟ್ಟು ನಾವು ಜೀವಿಸಬಹುದು ಎಂಬುದಾಗಿ ನಾವು ಆಲೋಚಿಸುವುದು ಸಹ ಬೇಡ. ಯಾಕಂದ್ರೆ ಆ ರೀತಿಯಾದಂತಹ ಆಲೋಚನೆಯು ಅದು ಸೈತಾನನದ ಆಗಿತ್ತು. In Isaiah 14, we saw that he tried, but he failed. He was cast down. Then he came to the man whom God created to have fellowship with God, and he suggested to Eve that you eat this, you can be like God. He couldn't do that. And he, as a liar, a deceiver, he came to deceive Eve. ನಾವು ಆದದರಿಂದಲೇ ನಾವು ನೋಡುವಾಗ ಯೆಶಾಯ 14ನೇ ಅಧ್ಯಾಯದಲ್ಲಿ ನಾವು ನೋಡುವಂತ ರೀತಿಯಲ್ಲಿ ಆತನು ಪ್ರಯತ್ನ ಪಟ್ಟನು, ಆದ್ರೆ ಆತನು ಅದರಲ್ಲಿ ಅಸಫಲನಾಗಿ ಆತನು ಈ ಲೋಕಕ್ಕೆ ದೊಬ್ಬಲ್ಪಟ್ಟು ಈ ಲೋಕದಲ್ಲಿ ದೇವರಿಂದ ಉಂಟು ಮಾಡಲ್ಪಟ್ಟಂತ ಮನುಷ್ಯರ ಬಳಿಯಲ್ಲಿ ಆತನು ಬಂದನು. ಮನುಷ್ಯರು ದೇವರ ಅನ್ಯೋನ್ಯತೆಯಲ್ಲಿಯೇ ಜೀವಿಸಬೇಕು ಎಂಬುದಾಗಿ ಅವರು ಸೃಷ್ಟಿಸಲ್ಪಟ್ಟಾಗಿಯೂ ಸಹ ಆತನು ಸೈತಾನನು ಅವಳ ಬಳಿಯಲ್ಲಿ ಬಂದು ಆತನು ವಂಚಕನಾಗಿ ಬಂದು ಆತನು ಸುಳ್ಳು ಹೇಳುವುದೇನೆಂದ್ರೆ, ನೀನೇ ದೇವರಾಗುವಿ, ದೇವರಿಂದ ಬೇರ್ಪಟ್ಟು ಜೀವಿಸು ಎಂಬುದಾಗಿ ಆತನು ವಂಚಿಸುವಂತವನು ಆತನಾಗಿದ್ದನು. All our young people who are listening to us should realize that don't try to be independent, swatandravagi. That is Satan's thoughts. Be submissive to whether your parents, your husband, your church elders, your teacher. It is all God ordained authority. ಈ ಒಂದು ಸಂಜೆ ವೇಳೆಯಲ್ಲಿ ವಾಕ್ಯವನ್ನು ಕೇಳುತ್ತಿರುವಂತ ಎಲ್ಲಾ ಯೌವನ ಪ್ರಾಯದ ಮಕ್ಕಳಿಗೆ ನಾನು ಹೇಳುವುದೇನೆಂದರೆ, ಯಾವುದೇ ಕ್ಷಣದಲ್ಲಿಯೂ ಯಾವುದೇ ಸಮಯದಲ್ಲಿಯೂ ಸಹ ನಾನು ವೈಯಕ್ತಿಕವಾಗಿ ಸ್ವತಂತ್ರವಾಗಿ ನಾನೇ ಜೀವಿಸುವೆನು ಎಂಬುದಾಗಿ ಎಂದಿಗೂ ಸಹ ಆಲೋಚಿಸಬೇಡಿರಿ. ಯಾಕಂದ್ರೆ ಈ ರೀತಿಯಾದಂತ ಒಂದು ಆಲೋಚನೆಯು ಅದು ಸೈತಾನನಿಂದ ಬರುವಂತದ್ದಾಗಿರುತ್ತದೆ. ಆ ಬದಲಿಗೆ ನಾವು ಏನು ಮಾಡ್ಬೇಕೆಂದರೆ, ನಾವು ನಮ್ಮ ಹಿರಿಯರಿಗೆ, ಪೋಷಕರಿಗೆ, ನಮ್ಮ ಶಿಕ್ಷಕರಿಗೆ, ನಮ್ಮ ಅಧಿಕಾರದಲ್ಲಿರುವಂತವರೆಲ್ಲರಿಗೂ ಸಹ ನಾವು ಅಧೀನರಾಗಿ ನಡೆಯುವಂತವರು ಆಗಿರ್ಬೇಕು. That includes the wives to the husbands. ಅದು ಹೆಂಡತಿಯರು ತಮ್ಮ ಗಂಡಂದಿರಿಗೆ ಅಧೀನರಾಗಿರಬೇಕು ಎಂಬುದಾಗಿಯೂ ಸಹ. Okay, now when you look at where how far Satan can operate, we know that he is under the sovereignty of God. ನಾವು ಆ ಸೈತಾನನು ಯಾವೆಲ್ಲಾ ಕ್ಷೇತ್ರಗಳಲ್ಲಿ ಆತನು ಕಾರ್ಯ ಮಾಡಬಹುದು ಎಂಬುದಾಗಿ ನಾವು ನೋಡ್ತಾ ಬಂದಂತೆ ನಾವು ನೋಡುವಾಗ ಆತನು ದೇವರ ಸಾರ್ವಭೌಮತೆಯ ಅಡಿಯಲ್ಲಿ ಇರುವಂತವನು ಆತನಾಗಿರ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. Only to the extent God permits him, he can go. Job's book is a very clear example for that. ಅಂದರೆ ದೇವರು ಯಾವ ಒಂದು ಹಂತದವರೆಗೂ ಆತನಿಗೆ ಕಾರ್ಯವನ್ನು ಮಾಡಲು ಬಿಡುವನು ಅಲ್ಲಿಯವರೆಗೆ ಮಾತ್ರ ಆತನು ಕಾರ್ಯ ಮಾಡಲು ಸಾಧ್ಯ. ಇದಕ್ಕೆ ಉದಾಹರಣೆಯು ಯೋಬನ ಪುಸ್ತಕವನ್ನು ನಾವು ನೋಡುವಾಗ ಇದಕ್ಕೆ ಒಂದು ಸುಂದರವಾದಂತ ಉದಾಹರಣೆಯು ಅದರಲ್ಲಿ ಕೊಡಲ್ಪಟ್ಟಿದೆ. So we don't need to worry. Without God's permission, Satan cannot touch you. ಆದುದರಿಂದ ನಾವು ಯಾವುದೇ ರೀತಿಯಲ್ಲಿಯೂ ಸಹ ನಾವು ಚಿಂತಿಸುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ದೇವರ ಒಂದು ಆತನ ಒಂದು ಅನುಮತಿ ಇಲ್ಲದೆ ಆತನು ನಮ್ಮನ್ನೆಂದಿಗೂ ಸಹ ಮುಟ್ಟಲು ಸಾಧ್ಯವಿಲ್ಲ. And when you look at Satan's strategy, ಮತ್ತು ಸೈತಾನನ ಒಂದು ಯೋಜನೆಗಳನ್ನ ಕುರಿತಾಗಿ ನಾವು ನೋಡುವಾಗ, first of all, with regard to God, ಮೊದಲನೆಯದಾಗಿ ದೇವರ ಕುರಿತಾಗಿ ಆತನ ಯೋಜನೆಗಳು ಏನಂದ್ರೆ, he challenges the truth of God's word. ಆತನು ದೇವರ ಒಂದು ವಾಕ್ಯಕ್ಕೆ ಎದುರಾಗಿ ಆತನು ನಿಲ್ಲುವಂತವನು, ಸವಾಲು ಹಾಕುವಂತವನು ಆತನಾಗಿರ್ತಾನೆ. Remember in Genesis 3:3 what he said to Eve. ಆದಿಕಾಂಡ 3:3 ಆತನು ಅವಳಿಗೆ ಏನ್ ಹೇಳಿದನು ಎಂಬುದಾಗಿ ನೀವು ನೋಡಿರಿ. Please read Genesis 3:3. ಆದಿಕಾಂಡ 3ನೇ ಅಧ್ಯಾಯ 3ನೇ ವಚನ. ಆದ್ರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನ ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. He challenges the truth of God's word. ಇಲ್ಲಿ ನಾವು ನೋಡುವಾಗ ಸೈತಾನನು ದೇವರ ವಾಕ್ಯಕ್ಕೆ ಸವಾಲು ಹಾಕುತ್ತಿರುವಂತವನು ಆತನಾಗಿದ್ದಾನೆ. And when we come to verse 4, ನಾವು 4ನೇ ವಚನಕ್ಕೆ ನಾವು ಬರುವಾಗ, indirectly he is calling God a liar. ಆತನು ದೇವರೇ ಸುಳ್ಳುಗಾರನು ಎಂಬುದಾಗಿ ಆತನು ಕರೆಯುತ್ತಿರುವಂತವನು ಆತನಾಗಿದ್ದಾನೆ.
In verse 4, he told the woman, you will not surely die. ಆತನು 4ನೇ ವಚನದಲ್ಲಿ ನಾವು ನೋಡ್ತೇವೆ, ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ ಎಂಬುದಾಗಿ ಆತನು ಹೇಳ್ತಾನೆ. So in other words, he is calling God a liar. ಇನ್ನು ಬೇರೆ ಪದಗಳಲ್ಲಿ ನಾವು ಹೇಳುವುದಾದ್ರೆ ಆತನು ದೇವರನ್ನ ಸುಳ್ಳುಗಾರನು ಎಂಬುದಾಗಿ ಕರೆಯುತ್ತಿದ್ದಾನೆ. When you come to verse 5, we read, he questions God's goodness. ನಾವು 5ನೇ ವಚನದಲ್ಲಿ ನಾವು ನೋಡುವಾಗ ಆತನು ದೇವರ ಒಳ್ಳೆಯತನದ ಕುರಿತಾಗಿ ಆತನ ಪ್ರಶ್ನಿಸುತ್ತಿರುವಂತವನ್ನ ಆತನಾಗಿರ್ತಾನೆ. He is telling Eve, God has kept something good from you. That is why God is telling, don't eat it. You will become like God. In other words, he is questioning the goodness of God. ನಾವು 5ನೇ ವಚನದಲ್ಲಿ ನಾವು ನೋಡುವಾಗ ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಎಂಬುದಾಗಿ ಆತನು ಹೇಳುತ್ತಾನೆ. ಅಂದ್ರೆ ಆತನು ಬೇರೆ ಪದಗಳಲ್ಲಿ ನಾವು ನೋಡುವಾಗ ಇದರ ಅರ್ಥವೇನೆಂದ್ರೆ ಆತನು ದೇವರ ಒಳ್ಳೆಯತನವನ್ನು ಆತನು ಪ್ರಶ್ನಿಸುತ್ತಿರುವಂತವನು ಆತನಾಗಿದ್ದಾನೆ. Lot of truth about Satan's strategy we can learn from the chapter 3 of Genesis. ನಾವು ಈ ಒಂದು ಆದಿಕಾಂಡ 3ನೇ ಅಧ್ಯಾಯದಿಂದ ನಾವು ನೋಡುವಾಗ ಆತನ ಯೋಜನೆಗಳ ಕುರಿತಾಗಿ ನಾವು ತಿಳಿದುಕೊಳ್ಳಬಹುದು, ಆತನ ತಂತ್ರಗಳ ಕುರಿತಾಗಿ ನಾವು ತಿಳಿದುಕೊಳ್ಳಬಹುದಾಗಿರುತ್ತದೆ. He encourages rebellion against God. ಆತನು ದೇವರಿಗೆ ವಿರುದ್ಧವಾಗಿ ಎದ್ದೇಳುವುದಕ್ಕಾಗಿ ಆತನು ಉತ್ತೇಜಿಸುವಂತವನು ಆತನಾಗಿರ್ತಾನೆ. He leads people to live independently of God. ಆತನು ಮನುಷ್ಯರನ್ನ ದೇವರಿಂದ ಬೇರ್ಪಟ್ಟು ಜೀವಿಸುವುದಕ್ಕೆ ಆತನು ಉತ್ತೇಜಿಸುವಂತವನು ಆತನಾಗಿರ್ತಾನೆ. In Job 1 verse 8 to 11, ಯೋಬ 1ನೇ ಅಧ್ಯಾಯದ 8ರಿಂದ 11ನೇ ವಚನದವರೆಗೆ he tries to discredit God. ಅಲ್ಲಿ ಆತನು ದೇವರಿಗೆ ಆತನು ಬಂದು ದೂಷಣೆಯ ಮಾತುಗಳನ್ನ ಯೋಬನ ಕುರಿತಾಗಿ ಹೇಳುವಂತವನು ಆತನಾಗಿರ್ತಾನೆ. He is telling why Job is following you or fearing you. ಆತನು ಹೇಳುವುದೇನೆಂದ್ರೆ ಯಾಕೆ ಯೋಬನು ನಿನ್ನನ್ನು ಹಿಂಬಾಲಿಸುತ್ತಿದ್ದಾನೆ. In verse 9 we read that you have put a hedge around him, you have blessed him, that's why he is following you. In other words, he discredits God. ನಾವು 10ನೇ ವಚನದಲ್ಲಿ ನಾವು ನೋಡ್ತೇವೆ, ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲಾ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲೂ ಬೇಲಿಯನ್ನು ಹಾಕಿದ್ದೀಯಲ್ಲ, ಆ ರೀತಿಯಾಗಿ ಇರುವುದರಿಂದಲೇ ಆತನು ಸಫಲಪಡಿಸುತ್ತಿರುವುದರಿಂದಲೇ ಆತನು ನಿನ್ನನ್ನು ಹಿಂಬಾಲಿಸುತ್ತಿದ್ದಾನೆ, ಇಲ್ಲವಾದರೆ ಆತನು ನಿನ್ನನ್ನು ಅಪಖ್ಯಾತಿ ಪಡಿಸುವನು ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. Another strategy of Satan is to incite God's leaders to sin. ಮತ್ತೊಂದು ಆತನ ಸೈತಾನನ ತಂತ್ರವು ಏನು ಎಂಬುದಾಗಿ ನೋಡುವಾಗ ದೇವರ ಮಕ್ಕಳನ್ನ ಆತನು ಪಾಪಕ್ಕೆ ನಡೆಸುವಂತದ್ದು, ದೇವರ ಸೇವಕರನ್ನ ಪಾಪಕ್ಕೆ ನಡೆಸುವಂತದ್ದು ಆತನ ತಂತ್ರವಾಗಿರುತ್ತದೆ. Look at 1 Chronicles 21 1 and 2. ಒಂದು ಪೂರ್ವಕಾಲ ವೃತ್ತಾಂತ 21 verse 1 and 2. 21 ಮತ್ತು 22. No, 21 1 and 2. 21ನೇ ಅಧ್ಯಾಯ 1 ಮತ್ತು 2ನೇ ವಚನ. ಸೈತಾನನು ಇಸ್ರಾಯೇಲರಿಗೆ ವಿರೋಧವಾಗಿ ಎದ್ದು ಕಾನೇಶುಮಾರಿ ಮಾಡುವುದಕ್ಕೆ ದಾವೀದನನ್ನ ಪ್ರೇರಿಸಿದನು. ದಾವೀದನು ಯೋವಾಬನನ್ನು ಜನಾಧಿಪತಿಗಳನ್ನು ಕರೆದು, ನನಗೆ ಜನರ ಲೆಕ್ಕ ಗೊತ್ತಾಗುವ ಹಾಗೆ ನೀವು ಬೆರ್ಷೆಬಾದಿಂದ ದಾನ್ ಊರಿನವರೆಗೂ ಸಂಚರಿಸಿ ಇಸ್ರಾಯೇಲ್ಯರನ್ನು ಲೆಕ್ಕ ಮಾಡಿಕೊಂಡು ಬನ್ನಿರಿ ಎಂದು ಆಜ್ಞಾಪಿಸಿದನು. So leaders are incite to sin. Satan, this is one of his strategy. ನಾಯಕರುಗಳನ್ನ ದೇವರ ಸೇವಕರನ್ನ, ದೇವರ ನಾಯಕರುಗಳನ್ನ ಪಾಪಕ್ಕೆ ನಡೆಸುವಂತದ್ದು ಸೈತಾನನ ಮತ್ತೊಂದು ತಂತ್ರವಾಗಿರುತ್ತದೆ. You don't need to turn there, but in Isaiah 14 and Ezekiel 28 we read. ನೀವು ವಾಕ್ಯವನ್ನ ತಿರುಗಿಸುವಂತದ್ದು ಬೇಡ. ಯೆಶಾಯ 14ನೇ ಅಧ್ಯಾಯ ಮತ್ತು ಅದೇ ರೀತಿಯಾಗಿ ಯೆಹೆಜ್ಕೇಲ 28ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ he empowers the evil rulers of this world. ಆತನು ಈ ಲೋಕದಲ್ಲಿರುವಂತ ಕೆಟ್ಟ ಅಧಿಕಾರಿಗಳನ್ನ ಮೇಲೆತ್ತುವಂತವನು, ಬಲಪಡಿಸುವಂತವನು ಆತನಾಗಿರ್ತಾನೆ. In Revelation 13 verse 5 and 6, ಪ್ರಕಟಣೆ 13ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ, please read that brother. Revelation 13 verses 5 and 6.
ಪ್ರಕಟಣೆ 13:5 ಮತ್ತು 6ನೇ ವಚನ. ಬಾಡಾಯಿ ಮಾತುಗಳನ್ನು ದೂಷಣೆಯ ಮಾತುಗಳನ್ನ ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತು ಮತ್ತು 42 ತಿಂಗಳ ಪರ್ಯಂತರ ತನ್ನ ಕಾರ್ಯಗಳನ್ನ ನಡೆಸುವ ಅಧಿಕಾರವು ಅದಕ್ಕೆ ಕೊಡಲ್ಪಟ್ಟಿತ್ತು. ಅದು ಬಾಯಿ ತೆರೆದು ದೇವರನ್ನ ದೂಷಿಸಿದ್ದಲ್ಲದೆ ಆತನ ನಾಮವನ್ನು, ಆತನ ನಿವಾಸವನ್ನು, ಪರಲೋಕ ನಿವಾಸಿಗಳನ್ನು ದೂಷಿಸಿತು. Yeah, he blaspheming God. Blaspheme means he blast the good name of God. ಆತನು ದೂಷಿಸುವಂತವನು ಆತನಾಗಿದ್ದನು. ಅಂದ್ರೆ ದೇವರ ಒಳ್ಳೆಯ ನಾಮದ ಕುರಿತಾಗಿ ದೂಷಣೆಯ ಪದಗಳನ್ನ, ದೂಷಣೆಯ ಮಾತುಗಳನ್ನ ಆತನಾಡುತ್ತಿದ್ದನು. All of us who are God's children, and especially the church leaders, need to be very careful about these things. ನಾವು ದೇವರ ಮಕ್ಕಳಾಗಿರುವಂತ ನಾವು, ದೇವರ ಸಭೆ ಆಗಿರುವಂತ ನಾವು, ಮತ್ತು ಇನ್ನೂ ಪ್ರಮುಖವಾಗಿ ದೇವರ ನಾಯಕರುಗಳು ಎಲ್ಲರೂ ಸಹ ಈ ಎಲ್ಲಾ ವಿಚಾರಗಳ ಕುರಿತಾಗಿ ಬಹಳ ಎಚ್ಚರ ವಹಿಸುವಂತವರು ಆಗಿರ್ಬೇಕು. In Revelation 2:24, ಪ್ರಕಟಣೆ 2ನೇ ಅಧ್ಯಾಯದ 24ನೇ ವಚನದಲ್ಲಿ we read about him promoting false doctrine. ಆತನು ಆ ಒಂದು ಸುಳ್ಳು ಬೋಧನೆಯನ್ನ ಆತನು ಹೇಳುತ್ತಿರುವಂತದ್ದು, ಅದನ್ನ ಸಾರುವಂತೆ ಮಾಡುತ್ತಿರುವಂತದ್ದರ ಕುರಿತಾಗಿ ನಾವು ನೋಡ್ತೇವೆ. Revelation 2:24, please read that. ಪ್ರಕಟಣೆ 2ನೇ ಅಧ್ಯಾಯ 24ನೇ ವಚನ. ಆದರೆ ತುವತೈರ್ಯದಲ್ಲಿರುವ ಉಳಿದವರಿಗೆ, ಅಂದರೆ ಅಗಾಧ ಬೋಧನೆಯಿಂದ ಹೇಳಿಸಿಕೊಂಡಿರುವ ಸೈತಾನನಿಂದ ಪ್ರೇರಿತವಾದ ದುರ್ಬೋಧನೆಯನ್ನ ನಿಮ್ಮಲ್ಲಿ ಯಾರು ತಿಳಿಯದೆಯೂ ಅವಲಂಬಿಸದೆಯೂ ಇರುತ್ತಾರೋ ಅವರಿಗೆ ಹೇಳುವುದೇನೆಂದರೆ. So he promotes false doctrines. ಆತನು ದುರ್ಬೋಧನೆಯನ್ನ ಆತನು ಪ್ರೇರಿಸುವಂತವನು ಆತನಾಗಿರ್ತಾನೆ. Assembly leaders have to be very careful that no way false doctrine enters our assemblies. ಆದ್ದರಿಂದ ಸಭೆಯ ನಾಯಕರುಗಳು, ಹಿರಿಯರು ಎಚ್ಚರ ವಹಿಸಬೇಕಾದಂತ ವಿಷಯವು ಏನಂದ್ರೆ, ಯಾವುದೇ ರೀತಿಯಲ್ಲಿಯೂ ಸಹ ಈ ಎಲ್ಲಾ ದುರ್ಬೋಧನೆಗಳು ಸಭೆಯನ್ನ ಅದು ಪ್ರವೇಶಿಸಬಾರದು ಎಂಬುದಾಗಿ ಎಚ್ಚರ ವಹಿಸಬೇಕು. It is very sad sometimes when wrong teaching comes in, people look at the good qualities of those people who bring this teaching and they are hesitant to take a stand against the false teaching. ಎಷ್ಟೋ ಬಾರಿಗಳಲ್ಲಿ ಸಭೆಯಲ್ಲಿ ದುರ್ಬೋಧನೆಯನ್ನ ಮಾಡುವಾಗ ಆ ಒಂದು ದುರ್ಬೋಧನೆಯನ್ನ ಮಾಡಿದಂತ ವ್ಯಕ್ತಿಯ ಒಳ್ಳೆಯ ಗುಣಗಳನ್ನ ಅವ್ರು ನೋಡಿ ಅವರಿಗೆ ವಿರುದ್ಧವಾಗಿ ಯಾವುದೇ ಮಾತುಗಳನ್ನಾಡದೆ ಸುಮ್ಮನಾಗುವಂತ ಎಷ್ಟೋ ಸನ್ನಿವೇಶಗಳು ಉಂಟು. 1 Timothy 4:1. 1 ತಿಮೋತಿ 4ನೇ ಅಧ್ಯಾಯ 1ನೇ ವಚನ. I know I am giving many verses. If you write it down and do a personal study, it will definitely help you. ನನಗೆ ತಿಳಿದಿದೆ, ನಾನು ಬಹಳಷ್ಟು ವಾಕ್ಯ ಭಾಗಗಳನ್ನ ನಾನು ಹೇಳುತ್ತಿದ್ದೇನೆ ಎಂಬುದಾಗಿ. ಆದ್ರೆ ನೀವು ಎಲ್ಲಾ ವಾಕ್ಯ ಭಾಗಗಳನ್ನ ನೀವು ಬರೆದಿಟ್ಟುಕೊಂಡು ನಿಮ್ಮ ವೈಯಕ್ತಿಕವಾದಂತ ಅಧ್ಯಯನವನ್ನು ಮಾಡುವುದಾದ್ರೆ ಇದು ಲಾಭದಾಯಕವಾಗಿರುವಂತದ್ದಾಗಿರುತ್ತದೆ. Let's read 1 Timothy 4:1. ನಾವು 1 ತಿಮೋತಿ 4ನೇ ಅಧ್ಯಾಯದ 1ನೇ ವಚನವನ್ನು ನಾವು ಓದಿಕೊಳ್ಳೋಣ. ಆದರೂ ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. Yeah, Paul is writing very clearly to young Timothy what will happen in the latter days. ಇಲ್ಲಿ ನಾವು ನೋಡುವಾಗ ಅಪೊಸ್ತಲನಾದಂತ ಪೌಲನು ಯೌವನ ಪ್ರಾಯದಲ್ಲಿರುವಂತ ತಿಮೋಥೆಯನಿಗೆ ಬಹಳ ಸ್ಪಷ್ಟವಾಗಿ ಮುಂದಿನ ದಿನಗಳಲ್ಲಿ ಆಗುವಂತ ಸಂಗತಿಯ ಕುರಿತಾಗಿ ಆತನು ಬರೆಯುತ್ತಿದ್ದಾನೆ. When you turn to 2 Thessalonians chapter 2 verse 9 and 10. 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9 ಮತ್ತು 10ನೇ ವಚನಕ್ಕೆ ನಾವು ಸತ್ಯವೇದವನ್ನು ನಾವು ತಿರುಗಿಸುವಾಗ, ಸಹೋದರರೇ, ನಾವು ನಿಮ್ಮಲ್ಲಿ ಯಾರ ಮೇಲೆಯೂ ಭಾರ ಹಾಕಬಾರದೆಂದು ಹಗಲಿರುಳು ದುಡಿದು ಜೀವನ ಮಾಡಿಕೊಳ್ಳುತ್ತಾ ದೇವರ ಸುವಾರ್ತೆಯನ್ನು ನಿಮಗೆ ಸಾರಿದೆವು. ನಮ್ಮ ಕಷ್ಟವೂ ಪ್ರಯಾಸವೂ ನಿಮ್ಮ ನೆನಪಿನಲ್ಲಿರುವುದಷ್ಟೇ. ನಂಬುವವರಾದ ನಿಮ್ಮ ವಿಷಯದಲ್ಲಿ ನಾವು ಎಷ್ಟೋ ಶುದ್ಧರಾಗಿಯೂ ನೀತಿವಂತರಾಗಿಯೂ ನಿರ್ದೋಷಿಗಳಾಗಿಯೂ. Brother, it is 2 Thessalonians 2 9 and 10. I'm sorry if I got it wrong. 2 ಥೆಸಲೋನಿಕ 2ನೇ ಅಧ್ಯಾಯ 9 ಮತ್ತು 10ನೇ ವಚನ. ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಗುಣವಾಗಿರುವುದು. ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ ಇವುಗಳಿಂದಲೂ ದುರ್ನೀತಿಯ
ದುರ್ನೀತಿಯ ಎಲ್ಲಾ ವಂಚನೆಯಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿರುವವರಿಗೋಸ್ಕರ ಸಂಭವಿಸುವುದು. ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. So Satan actively encourages sin, especially in these last days. ಸೈತಾನನು ಕಡೆಯ ದಿವಸಗಳಲ್ಲಿ ಆತನು ಬಹಳ ಚುರುಕಾಗಿ ಆತನು ಪಾಪವನ್ನ ಪ್ರೇರಿಸುವಂತವನು, ಪಾಪವನ್ನ ಉತ್ತೇಜಿಸುವಂತವನು ಆತನಾಗಿರುತ್ತಾನೆ. Another tactic is he opposes God's work in the world. ಮತ್ತೊಂದು ಆತನ ತಂತ್ರವು ಏನು ಎಂಬುದಾಗಿ ನಾವು ನೋಡುವಾಗ, ಈ ಪ್ರಪಂಚದಲ್ಲಿ ದೇವರ ಕಾರ್ಯವು ಆಗದೇ ಇರುವಂತ ರೀತಿಯಲ್ಲಿ ಆತನು ವಿರೋಧವನ್ನ ಎಬ್ಬಿಸುವಂತವನು ಆತನಾಗಿರ್ತಾನೆ. And he opposes God's work in the world. ಆತನು ಈ ಲೋಕದಲ್ಲಿ ದೇವರ ಕಾರ್ಯವನ್ನ ಆತನು ವಿರೋಧಿಸುವಂತವನು ಆತನಾಗಿರ್ತಾನೆ. In Luke 22 we read that the high chief priest and the scribes were trying to kill Jesus. Then we see Judas trying to betray. So he opposes God's work in the world. ಲೂಕ 22ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬರುವಂತಹ ಸಮಯದಲ್ಲಿ ಆ ಒಂದು ಮಹಾಯಾಜಕರು ಮತ್ತು ಆ ಪರಿಸಯರೆಲ್ಲರೂ ಸಹ ಆತನನ್ನು ಹಿಡಿದುಕೊಡಬೇಕು ಎಂಬುದಾಗಿ ಇರುವಂತಹ ಸಮಯದಲ್ಲಿ ಯೂದನು ಅವರಿಗೆ ಸಹಾಯ ಮಾಡುವಂತವನು ಆತನಾಗಿರ್ತಾನೆ. And in Revelation 12:17 ಮತ್ತು ಅದೇ ರೀತಿಯಾಗಿ ಪ್ರಕಟಣೆ 12ನೇ ಅಧ್ಯಾಯದ 17ನೇ ವಚನದಲ್ಲಿ he persecutes God's people. ಆತನು 12:17 ಅಂತ 12:17 ಆತನು he persecutes ದೇವರ ಮಕ್ಕಳನ್ನು ದೇವರ ಜನರನ್ನ ಆತನು ಹಿಂಸೆ ಪಡಿಸುವಂತವನು ಆತನಾಗಿರ್ತಾನೆ. He goes off to make war with the offspring of the woman. We see that in verse 17. ನಾವು 17ನೇ ವಚನದಲ್ಲಿ ನಾವು ನೋಡುವ ರೀತಿಯಲ್ಲಿ ಆತನು ಸ್ತ್ರೀಯಿಂದ ಹುಟ್ಟಿದಂತವರ ಮೇಲೆ ಆತನು ಯುದ್ಧ ಮಾಡಲು ಆತನು ಹೋಗುತ್ತಾನೆ ಎಂಬುದಾಗಿ. Another tactic is in Revelation 13. We don't need to read all, it's a lengthy passage. He tried to set up a counterfeit kingdom in the tribulation opposed to God. ಮಹಾಸಂಗಡ ಕಾಲದಲ್ಲಿ ನಾವು ಮತ್ತೊಂದು ಆತನ ತಂತ್ರವನ್ನು ನಾವು ನೋಡುವಾಗ 13ನೇ ಅಧ್ಯಾಯದ ಪ್ರಕಟಣೆಯಲ್ಲಿ ನಾವು ಇದನ್ನ ನೋಡುವಂತವ್ರು ನಾವಾಗಿರ್ತೇವೆ. ಅದನ್ನ ನಾವು ಓದಿಕೊಳ್ಳುವಂತದ್ದು ಬೇಡ. ಮಹಾಸಂಕಟ ಕಾಲದ ಸಮಯದಲ್ಲಿ ಆತನು ದೇವರಿಗೆ ವಿರುದ್ಧವಾದಂತ ಒಂದು ಕಿಂಗ್ಡಮ್, ಅದು ನಕಿಲ್ ಏನ್ ಹೇಳ್ತಾನೆ, ಕೌಂಟರ್ಫೀಟ್ ಕಿಂಗ್ಡಮ್, ಒಂದು ಸಾಮ್ರಾಜ್ಯವನ್ನು ದೇವರಿಗೆ ವಿರುದ್ಧವಾದಂತ ಒಂದು ಸಾಮ್ರಾಜ್ಯವನ್ನು ಕಟ್ಟಲು ಆತನು ಪ್ರಯತ್ನ ಪಡುವಂತವನು ಆತನಾಗಿರ್ತಾನೆ. ಇಟ್ ಈಸ್ ಅಪೋಸ್ ಟು ಗಾಡ್, ಅದು ದೇವರಿಗೆ ವಿರೋಧವಾಗಿರುವಂತದ್ದಾಗಿರ್ತದೆ. ಇಟ್ ವಿಲ್ ಬಿ ಎ ಒನ್ ವರ್ಲ್ಡ್ ಗವರ್ಮೆಂಟ್, ಅದು ಒಂದೇ ಲೋಕ, ಒನ್ ವರ್ಲ್ಡ್ ಸರ್ಕಾರವು ಅದಾಗಿರುವಂತದ್ದಾಗಿರುತ್ತದೆ. And we see a world economy and world religion. We are already seeing the world moving towards that. ಅದು ಈಗಾಗಲೇ ಒಂದೇ ವಾಣಿಜ್ಯ, ಒಂದೇ ರೀತಿಯಾದಂತ ಒಂದು ರಿಲಿಜಿಯನ್, ಇದೆಲ್ಲವನ್ನ ಫಾಲೋ ಮಾಡುವಂತವ್ರು ಅವರಾಗಿರುತ್ತಾರೆ. ಇದು ಈಗಾಗಲೇ ಈ ಲೋಕದಲ್ಲಿ ನಡೆಯುತ್ತಿರುವಂತದ್ದಾಗಿರ್ತದೆ. Revelation 13 gives us a lot of clue about Satan's strategies. ನಾವು ಪ್ರಕಟಣೆ 13ನೇ ಅಧ್ಯಾಯವನ್ನ ನಾವು ನೋಡುವಾಗ ಅದರಲ್ಲಿ ಸೈತಾನನ ಎಷ್ಟೋ ತಂತ್ರೋಪಾಯಗಳ ಕುರಿತಾಗಿ ನಾವು ನೋಡಬಹುದಾಗಿರುತ್ತದೆ. One truth we learn, just like our God is a triune God, Satan has an unholy trinity. ನಾವು ಒಂದು ಸತ್ಯವನ್ನ ನಾವು ಅರಿತುಕೊಳ್ಳಬಹುದಾಗಿರುತ್ತದೆ. ಅದೇನಂದ್ರೆ, ಯಾವ ರೀತಿಯಲ್ಲಿ ನಮ್ಮ ದೇವರ ಒಂದು ತ್ರಯೇಕತ್ವವು ಉಂಟು, ಅದೇ ರೀತಿಯಾಗಿ ಅಪರಿಶುದ್ಧವಾದಂತ ಒಂದು ತ್ರಯೇಕತ್ವವು ಸೈತಾನನಲ್ಲಿಯೂ ಸಹ ಉಂಟು. The three people are Satan. ಆ ಮೂರು ವ್ಯಕ್ತಿಗಳು ಯಾರೆಂದರೆ, ಒಂದು ಸೈತಾನನು, another one is Antichrist, ಎರಡನೆಯದು ಕ್ರಿಸ್ತ ವಿರೋಧಿ, third is false prophet, ಮತ್ತು ಮೂರನೆಯದಾಗಿ ಸುಳ್ಳು ಬೋಧಕನು. So he makes a false trinity. ಆತನು ಒಂದು ತಪ್ಪಾದಂತ ಸುಳ್ಳಾದಂತ ಒಂದು ತ್ರಯೇಕತ್ವವನ್ನು ಆತನು ನಿರ್ಮಿಸುವಂತವನು ಆತನಾಗಿರ್ತಾನೆ. In Revelation 13 he requires people to worship him.
ಪ್ರಕಟಣೆ 13ರಲ್ಲಿ ನಾವು ನೋಡುವ ರೀತಿಯಲ್ಲಿ ಆತನನ್ನ ಆರಾಧಿಸುವಂತ ಜನರು ಆತನಿಗೆ ಬೇಕಾಗಿರುತ್ತದೆ. And in Revelation 20, there is an amazing truth. ಮತ್ತು ನಾವು ಪ್ರಕಟಣೆ 20ರಲ್ಲಿ ನಾವು ನೋಡುವಾಗ ಅದರಲ್ಲಿ ಒಂದು ಬಹಳ ಶ್ರೇಷ್ಠವಾದಂತ ಒಂದು ಸತ್ಯ ಉಂಟು. Even after he was bound for 1,000-year reign of Jesus Christ on this earth, when he was loosened, he will again lead people to revolt against God and his people. ನಾವು ಆ ಒಂದು 20ನೇ ಅಧ್ಯಾಯದ ಪ್ರಕಟಣೆಯಲ್ಲಿ ನಾವು ನೋಡುವುದೇನೆಂದ್ರೆ, ಆತನು 1000 ವರ್ಷಗಳ ತನಕ ಕ್ರಿಸ್ತನ ಆಳ್ವಿಕೆಯ ಸಮಯದಲ್ಲಿ, ಆತನು ಬಂಧನದಲ್ಲಿ ಪಟ್ಟಂತ ಸಮಯದಲ್ಲಿಯೂ ಸಹ ಆ ಒಂದು ಬಂಧನದಿಂದ ಕೆಲವು ಕ್ಷಣಗಳು ಮಾತ್ರ ಆತನನ್ನ ಸ್ವತಂತ್ರವಾಗಿ ಬಿಟ್ಟಂತ ಸಮಯದಲ್ಲಿ, ಆ ಸಮಯದಲ್ಲಿಯೂ ಸಹ ಆತನು ದೇವರಿಗೆ ವಿರುದ್ಧವಾಗಿ ಜನರನ್ನ ಎಬ್ಬಿಸಲು ಆತನು ಪ್ರಯತ್ನ ಪಡುವನು ಎಂಬುದಾಗಿ ನಾವು ನೋಡ್ತೇವೆ. This is very hard to believe. ಇದನ್ನ ನಂಬಲು ಬಹಳ ಕಷ್ಟಕರವಾಗಿರುತ್ತದೆ. You know what it is teaching? After the wonderful, prosperous, righteous rule of Jesus on the earth for 1,000 years, ಇದರಿಂದ ನಾವು ಅರಿತುಕೊಳ್ಳಬೇಕಾದಂತ ಒಂದು ಸಂಗತಿ ಏನು ಎಂಬುದಾಗಿ ನಾವು ನೋಡುವಾಗ, ಆ ಕ್ರಿಸ್ತನ ಒಂದು ಆಳ್ವಿಕೆಯ ಸಮಯದಲ್ಲಿ, ಆ ನೀತಿ ಉಳ್ಳಂತ ಸಮಯದಲ್ಲಿ, ಆ ಒಂದು ಉತ್ತೇಜನವಾಗಿರುವಂತ ಎಲ್ಲಾ ವಿಷಯಗಳಲ್ಲಿಯೂ ಒಂದು ಉತ್ತೇಜನವಾಗಿರುವಂತ ಒಂದು ಸಮಯದಲ್ಲಿಯೂ ಸಹ, after that, when Satan is let loose for a short while, he again comes and deceives the people, many people of the world who enjoyed the 1,000-year reign of Jesus Christ. ಇಂಥ ಒಂದು ಸುಂದರವಾದಂತ 1000 ವರ್ಷದ ಆಳ್ವಿಕೆಯನ್ನ ಕಳೆದ ನಂತರದ ಸಮಯದಲ್ಲಿ, ಅಂತ ಸಮಯದಲ್ಲಿಯೂ ಸಹ ಸ್ವಲ್ಪ ಸಮಯದ ಮಟ್ಟಿಗೆ ಸೈತಾನನನ್ನ ಸ್ವತಂತ್ರವಾಗಿ ಬಿಟ್ಟಾಗ, ಆತನು ಆ ಸಮಯದಲ್ಲಿಯೂ ಆತನು ದೇವರಿಗೆ ವಿರುದ್ಧವಾಗಿ ದೇವರ ಮಕ್ಕಳನ್ನ ಎಬ್ಬಿಸುವಂತವನಾತನಾಗಿರ್ತಾನೆ ಎಂಬುವಂಥದ್ದು. ದೇವರ ಮಕ್ಕಳಿಗೂ ವಿರುದ್ಧವಾಗಿ, ದೇವರ ಪರಿಶುದ್ಧ ಪಟ್ಟಣಕ್ಕೂ ವಿರುದ್ಧವಾಗಿ, ದೇವರ ಮಕ್ಕಳಿಗೂ ಮತ್ತು ದೇವರ ಒಂದು ಪಟ್ಟಣಕ್ಕೂ ವಿರುದ್ಧವಾಗಿ ಆತನು ಎಬ್ಬಿಸುವಂತವನಾತನಾಗಿರ್ತಾನೆ. This teaches a wonderful truth. ಇದು ನಮಗೆ ಒಂದು ಬಹಳ ಸುಂದರವಾದಂತ ಒಂದು ಸತ್ಯವನ್ನು ಅದು ಕಲಿಸುವಂತದ್ದಾಗಿರ್ತದೆ. Why Adam and Eve sinned in a beautiful garden where there was no sin? ಯಾಕೆ ಆದಾಮ ಮತ್ತು ಅವ್ವಳು ಆ ಒಂದು ಸುಂದರವಾದಂತ ಒಂದು ತೋಟದಲ್ಲಿ ಅವರಿದ್ದಾಗಿಯೂ ಸಹ ಅವರು ಯಾಕೆ ಪಾಪ ಮಾಡಿದರು? Why people rebel and sin after a 1,000-year reign? No king has ever ruled for 1,000 years in this world. No man has lived 1,000 years. Methuselah lived 969 years. Jesus is going to reign more than that. Even after that wonderful reign, God is proving to man's problem is man's heart. ನಾವು ನೋಡುವಾಗ ಆದಾಮ ಹವ್ವಳು ಆ ಒಂದು ಸುಂದರವಾದಂತ ತೋಟದಲ್ಲಿ ಇದ್ದಾಗ್ಯೂ ಸಹ ಅವರು ದೇವರಿಗೆ ವಿರುದ್ಧವಾಗಿ ಅವರು ಪಾಪ ಮಾಡಿದರು. ಲೋಕದಲ್ಲಿಯೂ ಸಹ ಈ ಒಂದು 1000 ವರ್ಷದ ಆಳ್ವಿಕೆಯನ್ನು ದೇವರ ಒಂದು ಆಳ್ವಿಕೆಯಲ್ಲಿ ಅವರು ಸಮಯವನ್ನು ಕಳೆದಾಗ್ಯೂ ಸಹ ಅವರು ದೇವರಿಗೆ ವಿರುದ್ಧವಾಗಿ ಅವರು ಪಾಪ ಮಾಡುವಂತವ್ರು ಅವರಾಗಿರ್ತಾರೆ. ಈ ಒಂದು 1000 ವರ್ಷದ ಆಳ್ವಿಕೆ ಎಂಬುದಾಗಿ ನಾವು ನೋಡುವಾಗ ಲೋಕದಲ್ಲಿ ಯಾವ ರಾಜನು ಸಹ ಒಂದು ಅಷ್ಟು 1000 ವರ್ಷದವರೆಗೂ ಆಳ್ವಿಕೆಯನ್ನು ಮಾಡಿಲ್ಲ. ಯಾವ ಮನುಷ್ಯನು ಸಹ 1000 ವರ್ಷದವರೆಗೂ ಆತನು ಜೀವದಿಂದಿಲ್ಲ. ಮೆತುಸಾಯೇಲನ ಒಂದು ಆಯಸ್ಸನ್ನು ನಾವು ನೋಡುವಾಗ ಆತನು 969 ವರ್ಷಗಳ ತನಕ ಆತನು ಬದುಕಿದ್ದನು. ಆದ್ರೆ ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಅಧಿಕಾರವನ್ನು ನಡೆಸುವಂತವನಾತನಾಗಿರ್ತಾನೆ. ಆದಾಗ್ಯೂ ಸಹ ಜನರು ಪಾಪ ಮಾಡುವುದರಿಂದ ಅಲ್ಲಿ ದೇವರು ನಮಗೆ ತಿಳಿಸ್ತಿರುವಂತಹ ಸತ್ಯವೇನೆಂದ್ರೆ, ಆ ಒಂದು ಮನುಷ್ಯನ ಒಂದು ತೊಂದರೆಯು ಆತನ ಮನಸ್ಸು ಎಂಬುದಾಗಿ, ಆತನ ಅಪಾಯವು ಮನಸ್ಸಿನಿಂದಲೇ ಹೃದಯದಿಂದಲೇ ಬರುವಂತದ್ದಾಗಿದೆ ಎಂಬುದಾಗಿ. Jeremiah we read ಹೃದಯವು ಎಲ್ಲದಕ್ಕಿಂತ ವಂಚಕ. God is telling us it is not the circumstance, ವಾತಾವರಣ ಅಲ್ಲ, it is a wicked heart that you and I have that leads us to sin. ನಾವು ಯೆರೆಮೀಯನ ಪ್ರವಾದನೆಯ ಗ್ರಂಥದಲ್ಲಿಯೂ ಸಹ ನಾವು ನೋಡುವ ರೀತಿಯಲ್ಲಿ ಹೃದಯದಿಂದಲೇ ಎಲ್ಲಾ ಪಾಪವೂ ಅದು ಆಗುವಂತದ್ದಾಗಿರುತ್ತದೆ ಎಂಬುದಾಗಿ. ಅದೇ ರೀತಿಯಾಗಿ ದೇವರು ಇಲ್ಲಿ ತಿಳಿಸ್ಕೊಡುವಂತಹ ಸಂಗತಿ ಏನಂದ್ರೆ, ನಮ್ಮ ಸ್ಥಿತಿಗತಿಗಳು ನಮ್ಮ ವಾತಾವರಣಗಳಿಂದಾಗಿ ನಾವು ಪಾಪ ಮಾಡುವಂತವ್ರು ನಾವಲ್ಲ, ಬದಲಿಗೆ ನಮ್ಮ ಹೃದಯದಿಂದಲೇ ನಾವು ಪಾಪ ಮಾಡುವಂತವ್ರು ನಾವಾಗಿರ್ತೇವೆ ಎಂಬುವಂಥದ್ದು.
It is a willful choice we make. You and I make whenever we sin. It is mostly a willful choice. ನಾನು ನೀವು ಪಾಪ ಮಾಡುವಾಗ ಅದು ನಮ್ಮ ಚಿತ್ತದಿಂದಲೇ ನಾವು ಮಾಡುವಂತ ಪಾಪವು ಅದಾಗಿರುತ್ತದೆ. So these are some of the strategies of Satan. ಇವು ಕೆಲವು ಸೈತಾನನ ತಂತ್ರೋಪಾಯಗಳು ಅದಾಗಿರುತ್ತದೆ. When our Lord Jesus was in this world, ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಈ ಒಂದು ಲೋಕದಲ್ಲಿ ಆತನು ಇದ್ದಂತ ಸಮಯದಲ್ಲಿ we see what was his strategy against Christ. ಆ ಕ್ರಿಸ್ತನಿಗೆ ವಿರೋಧವಾಗಿ ಆತನ ತಂತ್ರಗಳೇನು ಎಂಬುದಾಗಿ ನಾವು ನೋಡೋಣ. He incited Herod to kill Jesus at the very birth. We see that in Matthew chapter 2 and Revelation 12. ನಾವು ಮತ್ತಾಯ 2ನೇ ಅಧ್ಯಾಯ ಮತ್ತು ಪ್ರಕಟಣೆ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅದೇನೆಂದ್ರೆ ಕ್ರಿಸ್ತನು ಹುಟ್ಟಿದ ಸಮಯದಲ್ಲಿ ಆ ಹೆರೋದನ ಮೂಲಕವಾಗಿ ಆತನನ್ನ ಕೊಲ್ಲಿಸಬೇಕು ಎಂಬುದಾಗಿ ಆತನು ಪ್ರಯತ್ನ ಪಡ್ತಾನೆ. And in the wilderness he tempted Christ. ಮತ್ತು ಅಡವಿಯಲ್ಲಿ ನಾವು ನೋಡುವಾಗ ಆತನು ಕ್ರಿಸ್ತನನ್ನ ಶೋಧಿಸಿದನು. To meet his own needs independent of the Father. ಆತನು ದೇವರಿಂದ ಬೇರ್ಪಡಿಸಿಕೊಂಡವನಾಗಿ ತನ್ನ ಇಚ್ಛೆಗಳನ್ನ ಈಡೇರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಆತನ ಆ ರೀತಿಯಲ್ಲಿ ಆ ಒಂದು ತಂತ್ರವನ್ನು ಮಾಡುವನಾಗಿದ್ದಾನೆ. You jump from the top of the temple, it will bring glory to you. You don't need to go to the cross. ನೀನು ಈ ಒಂದು ದೇವಾಲಯದಿಂದ ನೀನು ಧುಮುಕುವಾಗ ನಿನಗೆ ಮಹಿಮೆ ಉಂಟಾಗುವುದು, ನೀನು ಶಿಲುಬೆಗೆ ಹೋಗುವ ಅವಶ್ಯಕತೆ ಇಲ್ಲ ಎಂಬುದಾಗಿ ಆತನು ಹೇಳ್ತಾನೆ. And he said, this world and all its glory is given to me. I will give it to you. Of course, it was rightfully Jesus because he is the creator. But he's telling, you can have it in my way if you worship me. ಆತನು ಮತ್ತೆ ಆತನಿಗೆ ಹೇಳುವುದೇನೆಂದ್ರೆ, ಈ ಲೋಕವು ಈ ಪ್ರಪಂಚದಲ್ಲಿರುವುದೆಲ್ಲವೂ ನನ್ನ ಮಹಿಮೆಗೆ ಅದು ಕೊಡಲ್ಪಟ್ಟಿದೆ. ಆದ್ರೆ ನೀನು ನನ್ನನ್ನ ಆರಾಧಿಸುವುದಾದ್ರೆ, ಅಡ್ಡ ಬೀಳುವುದಾದ್ರೆ ನಾನು ಇದೆಲ್ಲವನ್ನು ನಿನಗೆ ಕೊಡುವೆನು ಎಂಬುದಾಗಿ ನಾವು ನೋಡುವಾಗ ಇದೆಲ್ಲವೂ ಸಹ ಕ್ರಿಸ್ತನಿಗೆ ಅದು ಇದ್ದಾಗ್ಯೂ, ಅಂದ್ರೆ ಆತನೇ ಅದರ ಸೃಷ್ಟಿಕರ್ತನಾಗಿದ್ದು ಇದು ಕ್ರಿಸ್ತನದ್ದೇ ಆದಾಗ್ಯೂ ಸಹ ಕ್ರಿಸ್ತನಿಗೆ ಆತನು ಶೋಧಿಸುವಂತವನು ಆತನಾಗಿದ್ದನು. He wanted Jesus to worship him. Can you imagine that? ಆತನು ಕ್ರಿಸ್ತನಿಂದ ಆರಾಧನೆಯನ್ನು ಹೊಂದಬೇಕೆಂಬುದಾಗಿ ಆತನು ಆಲೋಚಿಸಿದನು. ಇದನ್ನು ನೀವು ಊಹಿಸಿಕೊಳ್ಳಬಹುದಾ? He engineered Israel's rejection of Christ through the leaders. He planned Israel to reject the Messiah, the Christ. ಇಸ್ರಾಯೇಲರ ನಾಯಕರ ಮೂಲಕವಾಗಿ ಅವರು ಕ್ರಿಸ್ತನನ್ನ ಅವರು ಬೇಡವೆಂಬುದಾಗಿ ತಳ್ಳುವಂತೆ ಆತನು ಮಾಡಿದನು. And he confused Jesus' disciples many times. ಎಷ್ಟೋ ಸಮಯಗಳಲ್ಲಿ ಕ್ರಿಸ್ತನ ಶಿಷ್ಯರನ್ನ ಆತನು ಮರಳುಗೊಳಿಸಿದನು. And he tempted Christ in the garden to avoid cross. Jesus had to overcome that by saying, not my will but your will. ಆ ಒಂದು ಗೆತ್ಸೆಮನೆ ತೋಟದಲ್ಲಿ ನಾವು ನೋಡುವಾಗ ಆತನು ಆ ಒಂದು ಶಿಲುಬೆಯ ಮರಣದಿಂದ ತಪ್ಪಿಸಿಕೊಳ್ಳುವಂತ ರೀತಿಯಲ್ಲಿ ಆತನು ಸೈತಾನನು ಕ್ರಿಸ್ತನನ್ನ ಶೋಧಿಸಿದನು. ಆದ್ರೆ ಕ್ರಿಸ್ತನು ಅದನ್ನ ದೇವರೇ ನನ್ನ ಚಿತ್ತದಂತಲ್ಲ, ಬದಲಿಗೆ ನಿನ್ನ ಚಿತ್ತದಂತಾಗಲಿ ಎಂಬುದಾಗಿ ಅದನ್ನ ಎದುರಿಸಿ ಮೇಲ್ ಬರುವಂತೆ ಆತನು ಮಾಡಬೇಕಾಗಿತ್ತು. In Matthew 16, when the Lord told the disciples that I am going to Jerusalem, they're going to take me, they're going to kill me, and on the third day I will be raised. Peter took him aside and said, no, it should not be happening to you. That we be far from you. So there was a confusion created in the mind of the disciples. ಮತ್ತು ನಾವು ಮತ್ತಾಯ 16ನೇ ಅಧ್ಯಾಯದಲ್ಲಿ ನಾವು ನೋಡುವಂತ ಸಮಯದಲ್ಲಿ ಕ್ರಿಸ್ತನು ನಾನು ಯೆರೂಸಲೇಮ್ ಪಟ್ಟಣಕ್ಕೆ ನಾನು ಹೋಗುವೆನು, ಅಲ್ಲಿ ನಾನು ಹಿಡಿಯಲ್ಪಡುವೆನು, ಅದೇ ರೀತಿಯಾಗಿ ಶಿಲುಬೆಗೆ ಹಾಕಲ್ಪಟ್ಟು ಆ ಒಂದು ಸತ್ತು 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬರುವೆನೆಂಬುದಾಗಿ ಆತನು ಹೇಳುವಂತ ಸಮಯದಲ್ಲಿ ಪೇತ್ರನು ಕ್ರಿಸ್ತನನ್ನ ಕರೆದುಕೊಂಡು ಹೋಗಿ ಆತನು ಹೇಳುವುದೇನೆಂದ್ರೆ, ಇಲ್ಲ ಈ ರೀತಿಯಾಗಿ ನಿನಗಾಗಬಾರದು, ನೀನ್ ಯಾವಾಗ್ಲೂ ನಮ್ಮ ಜೊತೆಯಲ್ಲಿ ಇರಬೇಕು ಎಂಬುದಾಗಿ ಆತನು ಹೇಳುವಂತ ರೀತಿಯಲ್ಲಿ ಸೈತಾನನು ಶಿಷ್ಯನಾದಂತ ಪೇತ್ರನನ್ನ ಕಳವಳಗೊಳಿಸಿದಂತವನು ಆತನಾಗಿದ್ದನು. So these are all some of the things that Satan tried to do against Christ when he was here. ಹೀಗೆ ಈ ಎಲ್ಲಾ ಕಾರ್ಯಗಳ ಮೂಲಕವಾಗಿ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಂತ ಸಮಯದಲ್ಲಿ ಆತನು ಮಾಡಿದಂತ ಕಾರ್ಯಗಳು ಇವಾಗಿತ್ತು. If he has tried this on our Lord who is perfect, how much careful you and I should be in our Christian life.
ಪರಿಪೂರ್ಣನಾಗಿರುವಂತಹ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನಿಗೆ ಆತನು ಈ ಎಲ್ಲಾ ಕಾರ್ಯಗಳನ್ನ ಮಾಡಿರುವುದಾದ್ರೆ ನಾವು ಎಷ್ಟು ಎಚ್ಚರ ವಹಿಸುವಂತವ್ರು ನಾವಾಗಿರ್ಬೇಕು. So these things we study so we know our enemy. Of course, we should know our Lord more. Knowing him is eternal life. Knowing him should be the passion of our heart. But you and I need to know enough about our enemy. ನಾವು ಆದದರಿಂದಲೇ ನಮ್ಮ ಒಂದು ವೈರ್ಯ ಕುರಿತಾಗಿ ನಾವು ತಿಳಿದುಕೊಂಡಿರುವಂತವ್ರು ನಾವಾಗಿರ್ಬೇಕು. ನಮ್ಮ ಕರ್ತನನ್ನ ತಿಳಿದುಕೊಳ್ಳುವಂಥದ್ದು ಅದು ನಮ್ಮ ಮುಖ್ಯವಾದಂತ ಒಂದು ಧ್ಯೇಯ ಅದಾಗಿರ್ಬೇಕು. ನಾವು ಉತ್ಸಾಹದಿಂದ ನಾವು ನಮ್ಮ ಕರ್ತನನ್ನ ನಾವು ಅರಿತುಕೊಳ್ಳುವಂತವ್ರು, ಆತನ ಕುರಿತಾಗಿ ತಿಳಿದುಕೊಳ್ಳುವಂತವ್ರು ನಾವಾಗಿರ್ಬೇಕು. ಅದೇ ರೀತಿಯಲ್ಲಿ ಅದೇ ಸಮಯದಲ್ಲಿ ನಾವು ನಮ್ಮ ವೈರ್ಯು ಯಾರಾಗಿದ್ದಾನೆ, ಆತನ ಕಾರ್ಯಗಳೇನು ಎಂಬುದಾಗಿಯೂ ಸಹ ನಾವು ತಿಳಿದುಕೊಂಡು ಎಚ್ಚರ ವಹಿಸುವಂತವ್ರು ನಾವಾಗಿರ್ಬೇಕು. May God help us that as we study these things, you and I will be careful, especially person like me who teaches the word of God. I should be more careful, and we can easily fall if we think we stand. Bible says, those who think that they stand, take heed that you don't fall. We need this warning. We need to understand our enemy so we can stand strong on our Lord. ಆದದರಿಂದಲೇ ನಾವು ನಮ್ಮ ವೈರ್ಯನ್ನ ನಾವು ತಿಳಿದುಕೊಂಡವರಾಗಿದ್ದು, ನಾವು ಆತನ ಕಾರ್ಯಗಳೇನು ಎಂಬುದಾಗಿ ತಿಳಿದುಕೊಂಡಿದ್ದು ಬಹಳ ಎಚ್ಚರಿಕೆಯಿಂದ ನಾವು ಜೀವಿಸುವಂತವ್ರು ನಾವಾಗಿರ್ಬೇಕು. ಮುಖ್ಯವಾಗಿ ದೇವರ ವಾಕ್ಯವನ್ನ ಹೇಳುವಂತ ನಾನು ಸಹ ಈ ಎಲ್ಲಾ ವಿಷಯಗಳ ಕುರಿತಾಗಿ ಎಚ್ಚರದಿಂದಿದ್ದು ನಾನು ಜೀವಿಸಬೇಕಾಗಿರುತ್ತದೆ. ಅದೇ ರೀತಿಯಾಗಿ ನೀವು ಸಹ ನಾನು ದೃಢವಾಗಿ ನಿಂತಿದ್ದೇನೆ ಎಂಬುದಾಗಿ ನಂಬುವಂತವರು, ನೀವು ಬಹಳ ಎಚ್ಚರ ವಹಿಸಿದವರಾಗಿ ಜೀವಿಸುವಂತವ್ರು ಆಗಿರ್ಬೇಕಾಗಿರ್ತದೆ. May God help us as we continue our study, Lord willing, next Friday. ನಾವು ನಮ್ಮ ಅಧ್ಯಯನವನ್ನು ನಾವು ಮುಂದುವರಿಸುವ ಹಾಗೆ ದೇವರ ಚಿತ್ತದಿಂದ ನಾವು ಮುಂದಿನ ಶುಕ್ರವಾರದಂದು ನಾವು ಸೇರಿ ಬರುವಂತವ್ರು ನಾವಾಗಿರೋಣ. Thank you.